ಕಾರ್ಯಕ್ರಮವನ್ನ ಪ್ರಮುಖ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಗಣೇಶ ಹೆಗಡೆಯವರನ್ನ ಆಧಾರದಿಂದ ನಮ್ಮ ಕೆಂಪೇಗೌಡ ಹೋಬಳಿಯ ಸದಸ್ಯರು ಹೂವನ್ನು ನೀಡುವ ಮೂಲಕ ಪುಷ್ಪವನ್ನು ನೀಡಿ ಅವರಿಗೆ ಗೌರವಿಸಬೇಕೆಂದು ಕೇಳಿಕೊಳ್ತೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಉಪಸಭಾಪತಿಗಳಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಎಂ.ಕೆ. ಪ್ರಾಣೇಶ್ ಗೌಡರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಅವರಲ್ಲಿ ಸಂತಸದಲ್ಲಿ ಕೇಳಿಕೊಳ್ತಾರೆ. ಉದ್ಘಾಟನೆ ನೆರವೇರಿಸಿದಂತಹ ಎಲ್ಲ ಕುಲಬಾಂಧವರಿಗೆ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ವೇದಿಕೆಗೆ ಮಾಜಿ ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಪ್ರದೀಪಣ್ಣ ಮುಗಳ್ಳಿ ಅವರು ಬರಬೇಕು. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಗೆ ಎಲ್ಲ ಗಣ್ಯಮಾನ್ಯರು ಸೇರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು. ಕೆಂಪೇಗೌಡರ ಭಾವಚಿತ್ರಕ್ಕೆ ಎಲ್ಲ ಗಣ್ಯಮಾನ್ಯರು ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಡಬೇಕು. ಹಾಗೆ ಆದೂರು ಹೋಬಳಿಯ ಅಧ್ಯಕ್ಷರ ಪರವಾಗಿ ಅವರ ಸದಸ್ಯರಾಗಿರ್ತಕ್ಕಂಥ ಸಿ ಡಿ ಶಿವಕುಮಾರ್ ಅವರು ದಯಮಾಡಿ ವೇದಿಕೆ ಬರಬೇಕು. ಆದೂರು ಒಕ್ಕಲಿಗರ ಸಂಘದ ಪದಾಧಿಕಾರಿಯಾಗಿರ್ತಕ್ಕಂಥ ಸಿ ಡಿ ಶಿವಕುಮಾರ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರಿ ವೇದಿಕೆಗೆ ಅವರನ್ನು ಆಹ್ವಾನಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ
ಕುಲಬಾಂಧವರು ಹಿರಿಯ ಮುಖಂಡರು ಅವ್ರನ್ನ ಆಗಾಗ ಗುರುತಿಸುವಂತ ಕಾರ್ಯಕ್ರಮ ನಡೀತಾ ಇರುತ್ತೆ. ಪುಟ್ಟಸ್ವಾಮಿಗೌಡರು ಗೌತಳ್ಳಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಭರತ್ ಬಾಳೂರು ಬಿಜೆಪಿಯ ಹಿರಿಯ ಮುಖಂಡರು ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅನುಕುಮಾರ್ ಪಟ್ಟದೂರು ಪಟ್ಟಣ ಪಂಚಾಯಿತಿ ಮಾಧ್ಯಕ್ಷರು ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಸತೀಶ್ ಬಿಎಂ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕರವೇ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ವಿಕ್ರಮ್ ಬಡ್ಕಲ್ ವಿಎಸ್ಎಲ್ನ ಮಾಜಿ ಅಧ್ಯಕ್ಷರು ಅವರಿಗೂ ಸಹಿತ ಕಾರ್ಯಕ್ರಮದಲ್ಲಿ ಗುರುತಿಸಿರುವಂತ ಹಾಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಜಿ ರವಿ ಅವರು ಅಧ್ಯಕ್ಷರು ಸಹಕಾರ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ನಮ್ಮ ಕುಲಬಾಂಧವರು ಹಿರಿಯ ಮುಖಂಡರಾದಂತಹ KH ವೆಂಕಟೇಶ್ ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸಿದ್ದೇವೆ. ತ್ರಿಪುರಾ ಸುಬ್ಬೂರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಮುಂದೆ ನಮ್ಮ ಬಂದಿರುವಂತ ಎಲ್ಲ ಕುಲಬಾಂಧವರು ಸಹಿತ ಗುರುತಿಸುವಂತ ಕಾರ್ಯಕ್ರಮ ಮೊದಲೇ ನಡೀತಾ ಇರುತ್ತೆ. ಹಾಗೆಯೇ ಅವಧಿ ಒಬ್ಬರಿಂದ ಮಹೇಶ್ ಗೌಡರು ಕೆರೆಮಕ್ಕಿ ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಮಹೇಶ್ ಕೆರೆಮಕ್ಕಿ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಈಗ ಕೆರೆಮಕ್ಕಿ ರಮೇಶ್ ಮಹೇಶ್ ಅವರಿಗೆ ವೇದಿಕೆಗೆ ಆಹ್ವಾನ, ದಯಮಾಡಿ ಬಂದು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಈಗ ಕಾರ್ಯಕ್ರಮದ ಪ್ರಾಸ್ತಾವಿಕರಲ್ಲಿ ಪ್ರಸನ್ನಗೌಡರು ಗೌಡಳ್ಳಿ, ದರ್ಪಣ ಪತ್ರಿಕೆಯ ಸಂಪಾದಕರು. ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡವರ ಜಯಂತಿಯನ್ನು ರಾಜ್ಯ ಸರ್ಕಾರದ ಉಸ್ತುವಾರಿಯಲ್ಲಿ ರಾಜ್ಯಾದ್ಯಂತ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾಜ್ಯ ಸರ್ಕಾರದ ದೊಡ್ಡ ಗೌರವವನ್ನು ನಮ್ಮ ನಾಡಪ್ರಭುಗಳಿಗೆ ನೀಡಿದೆ. ಅದೇ ರೀತಿ ನಮ್ಮ ಸಮುದಾಯದ ಓರ್ವ ಮಹಾನ್ ನಾಯಕ ಕೆಂಪೇಗೌಡ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗರು ಒಂದೆಡೆ ಸೇರಿ ವರ್ಷದಲ್ಲಿ ಈ ಒಂದು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಚರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳೆದ ವರ್ಷದಿಂದ ನಮ್ಮ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಮೂಡಿಗೆರೆ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಂಡು ಕಳೆದ ವರ್ಷ ಮತ್ತು ಈ ವರ್ಷ ಬಹಳ ಅದ್ದೂರಿಯಾಗಿ ಮೂಡಿಗೆರೆ ಕ್ಷೇತ್ರದಲ್ಲಿ, ಇದು ಮೂಡಿಗೆರೆ ತಾಲೂಕಿನ ಸಂಘಟನೆ ಅಲ್ಲ, ಇಡೀ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಒಂದು ಸಂಘಟನೆ. ಹಾಗಾಗಿ ಈ ಮೂಡಿಗೆರೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥವರು ಒಕ್ಕಲಿಗ ಸಮುದಾಯ, ಕೃಷಿಕರಾಗಿ, ಕಾಫಿ ಬೆಳೆಗಾರರಾಗಿ ಮತ್ತು ವಿವಿಧ ರೀತಿಯ ವೃತ್ತಿಗಳನ್ನು ಮಾಡಿಕೊಂಡು ನಮ್ಮ ಸಮುದಾಯವನ್ನು ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಇದೆ. ಆದರೆ ಸಂಘಟಿತವಾಗಿ ನೋಡುವಾಗ ನಮ್ಮ ಸಮುದಾಯದ ಸಂಘಟನೆ ತುಂಬಾ ದುರ್ಬಲವಾಗಿದೆ. ಕಡದಾಡು ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಇವತ್ತು ಕೆಂಪೇಗೌಡರ ಒಕ್ಕಲಿಗರ ವೇದಿಕೆ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ ವಿಶೇಷವಾಗಿ ಯುವಕರನ್ನ ಇದರಲ್ಲಿ ಸಂಘಟಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಎಲ್ಲ ಸಮುದಾಯದ ಪರವಾಗಿ ವಿಶೇಷವಾಗಿ ಆ ಎಲ್ಲ ಯುವಕರಿಗೆ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಒಂದು ಸಂಘಟನೆಗೆ ಇವತ್ತು ದೊಡ್ಡ ರೀತಿಯಲ್ಲಿ ಬಲ ಬಂದಿದೆ. ಹಿರಿಯರು ಕೂಡ ಅದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ, ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಶ್ರೀಯುತ ಎಸ್.ಕೆ. ಪ್ರಾಣೇಶ್ವರ ಮಾರ್ಗದರ್ಶನದಲ್ಲಿ ನಮ್ಮ ಸಮುದಾಯದ ಎಲ್ಲ ಪಕ್ಷದ ಮುಖಂಡರುಗಳಿರ್ಬೋದು, ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಆ ಯುವಕರಿಗೆ ಇವತ್ತು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಂಪೇಗೌಡರ ಜಯಂತಿ ಮತ್ತು ಜೊತೆಗೆ ನಮ್ಮ ಸಮುದಾಯದ ಒಂದು ಸಂಘಟಿತವಾದಂತಹ ಕಾರ್ಯಕ್ರಮ ಆಗಬೇಕು ಅನ್ನೋ ದೂರದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿಗೆ ಹಮ್ಮಿಕೊಂಡು ಬಂದಿದ್ದಾರೆ. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ಮತ್ತು ಕಳೆದ ವರ್ಷವೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು. ವಿಶೇಷವಾಗಿ ನಮ್ಮ ಸಮುದಾಯದ ಮಹಿಳಾ ಸಂಘಟನೆಯವರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಬಹಳ ಒಂದು ಉತ್ತಮವಾದ ಬೆಳವಣಿಗೆ. ಈ ಒಂದು ಸಂಘಟನೆ ಇನ್ನೂ ಮುಂದುವರ್ಕೊಂಡು ಹೋಗಬೇಕು. ಮುಂದಿನ ವರ್ಷ ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ನಡೆಸಬೇಕು ಅಂತಕ್ಕಂಥ ದೂರದೃಷ್ಟಿ ನಮ್ಮ ಒಕ್ಕಲಿಗರ ವೇದಿಕೆಗಾಗಿದೆ. ಜೊತೆಗೆ ಅವರಿಗೆ ಕಾಪಿನಾಡು ಒಕ್ಕಲಿಗರ ಮಹಿಳಾ ಸಂಘ, ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ, ಹಾಗೆ ಒಕ್ಕಲಿಗರ VS ಟ್ರಸ್ಟ್ ಅವರು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ಜಿಲ್ಲಾ ಮತ್ತು ರಾಜ್ಯ ಒಕ್ಕಲಿಗರ ಸಂಘಗಳು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಬಂದಿದ್ದಾರೆ. ನಾವೆಲ್ಲ ದರ್ಪಣ ಪತ್ರಿಕೆ ಸಂಪಾದಕರಿಗೆ ಧನ್ಯವಾದಗಳು. ಈಗ ನಮ್ಮ ಹಳೆಕೋಟೆ ರಮೇಶನವರು ಹಿರಿಯ ಮುಖಂಡರು ಮತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸಿ ವೇದಿಕೆಗೆ ಆಹ್ವಾನಿಸಿದ್ದೇನೆ.
ಹಾಗೆ ಈ ಕಾರ್ಯಕ್ರಮದಲ್ಲಿ ದೇವಪ್ಪ ಗೌಡರು ಲಯನ್ಸ್ ಅಧ್ಯಕ್ಷರು ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸಿದ್ದಾರೆ. ಮಹೇಶ್ ಕೆರಮಕ್ಕಿ ಎಪಿಎಂಸಿ ಮಾಜಿ ಅಧ್ಯಕ್ಷರು ಆದೂರು ಭಾಗ ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಹೇಂದ್ರಣ್ಣ ಕೆರಮಕ್ಕಿ ಮಹೇಂದ್ರ ಅವರು ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂತೋಷ್ ಕುಮಾರಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಗ್ಗೆ ಅವರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ಮುಖಂಡರನ್ನು ಸ್ವಾಗತಿಸಿರ್ತಕ್ಕಂಥ ಸಂಜಯ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮ ಮುಂದುವರೆದಾಗ ಈಗ ನಮ್ಮ ಸಂಘದ ಸಣ್ಣ ಪರಿಚಯವನ್ನ ಅಶ್ವಥ್ ಗೌಡ ಅವರಿಗೆ ಕೆಂಪೇಗೌಡ ಹೋಬಳಿ ವೇದಿಕೆಯ ಉಪಾಧ್ಯಕ್ಷರು ಇವರು ಪರಿಚಯಿಸಿದ್ದಾರೆ. 515ನೇ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತ ಹಾಗೂ ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಹಿರಿಯರೇ ಕಿರಿಯರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಗೆ ಒತ್ತು ಕೊಟ್ಟು ಬಂದಿದ್ದೀರಾ. ನಾವು ಈ ಸಂಘಟನೆಯನ್ನ ಒಂದು 3 ಜನರಿಂದ ಪ್ರಾರಂಭ ಮಾಡೋದು. ಮೊದಲನೇ ಬಾರಿಗೆ ನನಗೆ ಪವನ್ ಗೌಡ ಪಡೆದವರು ಫೋನ್ ಮಾಡಿ ಹೇಳ್ತಾನೆ, ಪ್ರಸಾದ್ ಬಗ್ಗೆ ಫೋನ್ ಮಾಡಿ ಕರೀತಾರೆ, ಇದೊಂದು ನಾವು ಕೆಂಪೇಗೌಡರ ಒಕ್ಕಲಿಗರ ಸಂಘಟನೆಯನ್ನ ಮೂಡಿಗೆರೆಯಲ್ಲಿ ಮಾಡಲೇಬೇಕು, ನಾವು ಎಲ್ಲ ಸ್ನೇಹಿತರು ಸೇರಿ ಮಾಡೋಣ ಅಂತ ಹೇಳ್ತಾ ನಾವು ಕೇಳ್ಕೊಂಡು, ಇದೊಂದು ಇತಿಹಾಸ ಇರುವಂತ ಕೆಂಪೇಗೌಡರು ಈ ದೊಡ್ಡ ಮಟ್ಟದ ಈ ಸಾಧನೆ ನನಗೂ ಸಹ 10 ಜನ ಆಗಂತ ಸಂದರ್ಭದಲ್ಲಿ ಎಲ್ಲರ ಹಿರಿಯರ ಗಮನಕ್ಕೆ ತಂದು ಮಾರ್ಗದರ್ಶನ ಕೇಳಿದ್ರು. ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಮಾಡಿ ತುಂಬಾ ಸಂತೋಷ. ನೀವು ಯಾವುದೇ ರೀತಿ ಆವೇಶಕ್ಕೆ ಒಳಗಾಗಬಾರ್ದು. ನಾವು ಯೋಚನೆ ಮಾಡುದು ಎಲ್ಲ ಜನಾಂಗದ ಸಂಘಟನೆಗಳು ಇಡೀ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದಾವೆ. ಏನೇ ಕಾರ್ಯಕ್ರಮ ಮಾಡಿರೋ ಅದ್ದೂರಿಯಾಗಿ ಮಾಡ್ತಾರೆ, ಏನೇನ್ ಮಾಡಿ ನಮ್ಮ ಜನಾಂಗ ಇಷ್ಟು ಪ್ರಬಲವಾಗಿದ್ದು ನಾವು ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಒಕ್ಕಲಿಗರ ನಿರ್ಣಾಯಕ ಅಂತ ಇರ್ತಕ್ಕಂಥ ನಮ್ಮ ಜನಾಂಗದ ಸಂಘಟನೆ ಒಂದು ಹುಟ್ಟಾಕ್ಲಿಕ್ಕೆ ನಮಗೆ ತುಂಬಾ ಸಂತೋಷ ಆಯಿತು. ಆದ್ರೆ ಅದೇ ರೀತಿ ನಾವು ಏನೇ ಸಮಸ್ಯೆ ಬಂದ್ರು ನಮ್ಮನೆ ಸಮಸ್ಯೆ ಅಂತ ಹೇಳಿ ನಮ್ಮ 4 ಗೋಡೆ ಮಧ್ಯೆನೆ ನಮ್ಮ ಹಿರಿಯರುಗಳಿಗೆ ನಾವು ಫೋನ್ ಮಾಡಿ ಹೇಳ್ಕೊಂಡು, ಅಣ್ಣ ಈ ತರ ಆಗ್ತಿದೆ, ಈ ತರ ಸಮಸ್ಯೆ ಇದೆ, ನಮ್ಗೇನಾದ್ರು ನೀವೇನ್ ಕೊಟ್ಟಿರ್ಬೋದು, ನಿಜವಾಗ್ಲೂ ಮಂಚೇಗೌಡರು ಇರ್ಬೋದು, ಒಂದು ಯುವಕರಂತೆ ಓಡಾಡಿ ನಿಮಗೆ ಸ್ಫೂರ್ತಿ ನಾವಿದೀವಿ, ಈ ಸಂಘಟನೆ ಬಲಪಡಿಸಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಸಂಘದ ಎಲ್ಲ ಹೋಬಳಿಯ ಅಧ್ಯಕ್ಷರುಗಳ ಸಹ ನಮಗೆ ಸಹಕಾರ ಕೊಟ್ಟು ಈ ನಮ್ಮ ಕೆಂಪೇಗೌಡರ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಸದಸ್ಯರು ದೇವರ ಮನೆ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರ ಹಿರಿಯರು ಮಾರ್ಗದರ್ಶನ ತಗೊಂಡು ನೀವು ಯಾವ ರೂಟಲ್ಲಿ ನೀವು ನಡ್ಕೊಂಡು ಹೋಗಿ ನೀವು ಏನ್ ಮಾಡಿ ಅಂತ ಹೇಳ್ತೀರಾ, ನಾವು ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಮುಂದಿನ ಇನ್ನೇನು ಮಳೆ ಕಳೆದ ತಕ್ಷಣವೇ ನಮ್ಮ ಸಂಘಟನೆದು ಮುಂದಿನ ದಿನಗಳಲ್ಲಿ ಏನು ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡ್ಬೇಕು. ನಾವು ಈಗ ನಿಜವಾಗ್ಲೂ ಠಾಣಾಧಿಕಾರಿಗಳಿದ್ದಾರೆ, ಸದಸ್ಯತ್ವ ಅಭಿಯಾನನೇ ನಾವು ಒಂದು ಶುರು ಮಾಡಲಿದ್ದೀವಿ. ನೀವೆಲ್ಲ ಸಹಕಾರ ಕೊಡ್ತೀರಾ. ನಿಜವಾಗ್ಲೂ ಆದೂರು ಭಾಗದಿಂದ ಶ್ರೀ ಶಿವಕುಮಾರ್ ಎಲ್ಲ ನಮಗೆ ಫೋನ್ ಕರೆ ಮಾಡಿ ನೀವು ಬನ್ನಿ ಕೆಂಪೇಗೌಡರ ವೇದಿಕೆಯಿಂದ ನಾವಿದ್ದೀವಿ, ಅವತ್ತಿಂದ ಹೇಳ್ತಾರೆ, ಅವತ್ತಿಗೆ ನೀವು ಬನ್ನಿ ನಾವಿದ್ದೀವಿ ನಿಮ್ಮ ಜೊತೆ ಅಂತ. ನಿಜವಾಗ್ಲೂ ನಾವು ಏನಾದ್ರು ನಮಗೆ ಎಷ್ಟು ಖುಷಿಯಾಗುತ್ತೆ ಅಂದ್ರೆ ನಮ್ಮ ಜನಾಂಗದಲ್ಲಿ ಈ ತರ ಕರೀತಾರೆ ನಮ್ಮನ್ನ, ನೀವು ಬನ್ನಿ ನಾವಿದ್ದೀವಿ, ನಾವು ಅಂತ ಹೇಳಿದ್ದೀವಿ. ಮೂಡಿಗೆರೆಯಲ್ಲಿ ಇರ್ತಕ್ಕಂಥ ನಮ್ಮ ಕೆಂಪೇಗೌಡರ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ಜನಾಂಗದ ಯಾರಿಗೆ ಏನೇ ಸಮಸ್ಯೆ ಆದರೂ ನಮ್ಮ ಹೋಬಳಿ ನಗರಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರುಗಳು, ನಾವು ಪದಾಧಿಕಾರಿಗಳು ನಿಮ್ಮ ಮನೆಗೆ ಎಷ್ಟೇ ಗಂಟೆ ಆದರೂ ನಿಮ್ಮ ಬೆನ್ನಿಗೆ ನಾವು ಬಂದು ನಿಲ್ತೀವಿ ಅಂತ ಈ ಮೂಲಕ ನಾನು ಸಂದೇಶವನ್ನು ಕೊಡ್ತೇನೆ. ನಮಗೂ ಗೊತ್ತಿದೆ ಸಂಘಟನೆ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಕಟ್ಟಬೇಕು. ನಾವು ಹಿಂದೆ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಟನೆ ಕಟ್ಟಿ ಬೆಳೆಸಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ನಾವು ಬಂದಂತವರು. ನಾವು ನಮಗೆ ನಿಜವಾಗ್ಲೂ ನಾವು ಹಿರಿಯರೀಗ ನಮ್ಮ ಪ್ರಾಣೇಶನ ಗಮನಕ್ಕೆ ತರಲು ಈಗ ಈ ವೇದಿಕೆಯನ್ನ ತರೋದಿಲ್ಲ. ನಿಮಗೆ ಪರ್ಸನಲ್ ಆಗಿ ನೀವು ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಜೊತೆ ಮಾತಾಡಿ ಹೋಗ್ಬೇಕು. ನಮ್ಮ ಜನಾಂಗದವರೇ ನಮಗೆ ಏನಾದ್ರೂ ವಿಚಾರಗಳಿದ್ರೆ ನಮ್ಮ ಹತ್ರ ನೇರವಾಗಿ ಹೇಳೋಣ. ಹಿಂದೆ ಮುಂದೆ ಮಾತಾಡಿ ಅಭ್ಯಾಸ ಇಟ್ಕೊಳ್ಳೋರು ಗೌಡ್ರಲ್ಲ, ಒಕ್ಕಲಿಗರಲ್ಲ ತಿಳ್ಕೊಬೇಡಿ. ನಾವು ನಮಗೆ ಇವನೇನು ಅವನೇನು ಅನ್ನೋ
ಮಾಡ್ಬೇಕಾದ್ರೆ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀರಾ ಅಂತ ಎಲ್ಲೋ ಕೂತ್ಕೊಂಡು ಮಾತಾಡಿ ದೇವರು ಐಶ್ವರ್ಯ ಆಯಸ್ಸು ಅವ್ರಿಗೆ ತುಂಬಾ ಕೊಡ್ಲಿ, ಅವರಿಗೆ ದೇವರು ಚೆನ್ನಾಗಿರ್ಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ, ನಾವು ಯಾರಿಗೂ ಮಾತಾಡಕ್ ಹೋಗಲ್ಲ, ಬೈಯಕ್ ಹೋಗಲ್ಲ, ಸಂಘರ್ಷಕ್ಕೆ ನಾವು ಇಳಿಯಲ್ಲ. ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಸಂತೋಷ ಆದ್ರೆ ನಮಗೂ ಸಂತೋಷ ಆದಂಗೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಸಂಘಟನೆ ಬೆಳೆಸಲು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ತೇನೆ. ನಮ್ಮ ಸಂಘಟನೆಗೆ ಒಂದು ಅವಕಾಶ ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕೆ ನಿಮ್ಗೆ ಸಹಕಾರ ಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲು ಸಂಘಟನೆ ಬಗ್ಗೆ ಅವಕಾಶ ಕೊಟ್ಟಾಗ ಅದೇ ರೀತಿ ನಮಗೆ ನಿವೇಶನ ಇಲ್ಲ, ನಿವೇಶನದ ಸಮಸ್ಯೆ ಇದೆ. ನಮಗೀಗೊಂದು ನೀರಿನ ಘಟಕ ಅಂತ ಸಭಾಪತಿಗಳು ಮಾಡಿಕೊಟ್ರು. ಆ ನೀರಿನ ಘಟಕ ಕೆಂಪೇಗೌಡರ ಘಟಕನ ನಾವು ಅಲ್ಲೇ ಇರ್ತೀವಿ, ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾವಲ್ಲೇ ಇದ್ದು ಆ ನೀರನ್ನು ಕೇಳ್ತಾರೆ. ಇದನ್ನು ಮಾಡಿಬಿಟ್ರಲ್ಲ ತುಂಬಾ ಸಂತೋಷ ಆಗಿದೆ, ನಮ್ಗೆ ಹೆಮ್ಮೆ ಆಗುತ್ತೆ. ಕೆಂಪೇಗೌಡರದ್ದು ನಮ್ಗೆ ಇನ್ನೊಂದು ನಮ್ಗೆ ಜಾಗ ಒಂದು ನಾವು ಹೇಳ್ತೀವಿ, ಆ ಜಾಗವನ್ನು ಮಾಡಿಸ್ಕೊಡಿ, ನಮಗೊಂದು ಆಫೀಸ್ ಆಗ್ಬೇಕಿದೆ, ಆಫೀಸ್ ನಮಗೊಂದು ಮಾಡಿಸ್ಕೊಡಿ ಅಂತ ಹೇಳ್ತಾ ನನಗೆ ಒಂದು 2 ಎಕರೆ ಜಾಗನೂ ಇದೆ. ಆ ಜಾಗದ ಪಾಣಿಯನ್ನ ಕೊಡ್ತೀವಿ, ಆ ರೆಕಾರ್ಡ್ ನಾವೆಲ್ಲ ರೆಡಿ ಮಾಡಿಕೊಡ್ತೀವಿ. ಅದೊಂದು ಎಲ್ಲ ಸೇರಿ ಇರ್ತಕ್ಕಂಥ ನಮ್ಮ ಹಿರಿಯರು ಒಕ್ಕಲಿಗರು ನಾವು ಮಾಡಿಕೊಡಿ ಅಂತ ಹೇಳ್ತಾ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಇರ್ತೀವಿ. ಒಕ್ಕಲಿಗರ ಜನಾಂಗ ಇದು ಪಕ್ಷ ಪಾರ್ಟಿ ಇಲ್ಲ, ಯಾವುದೇ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾವುದೇ ಇರ್ಬೋದು, ನಾವು ಪಾರ್ಟಿ ಪಕ್ಷ ಅಂತ ಇಲ್ಲ. ನಮ್ಮದು ಕೆಂಪೇಗೌಡರು ಒಕ್ಕಲಿಗರ ಇದಕ್ಕೆ ನಾವೆಲ್ಲ ಒಕ್ಕಲಿಗರು, ನಾವೆಲ್ಲ ಒಂದು ಒಗ್ಗಟ್ಟಾಗಿ ಹೋಗೋಣ. ನಮ್ಮ ಅವರು ವೈಯಕ್ತಿಕವಾಗಿ ಯಾವುದೇ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ, ನಮ್ಮ ಒಂದು ಒಕ್ಕಲಿಗರ ವೇದಿಕೆಯಲ್ಲಿ ನಾವು ಯಾವುದೇ ಪಕ್ಷದವರಿಗೆ ಸಪೋರ್ಟ್ ಮಾಡಲ್ಲ, ಮುಂದೆ ಸಂಘಟನೆ ಬಲಪಡಿಸ್ಕೊಂಡು ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೆಂಪೇಗೌಡರು. ಬಲೋ ಭಾರತ್ ಮಾತಾ ಕಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಸಂಘಟನೆಯನ್ನ ಕುರಿತು ಅಶ್ವಥ್ ಬೆಡಿಗೆರೆ ಕೆಂಪೇಗೌಡ ಒಕ್ಕಲಿಗ ಉಪಾಧ್ಯಕ್ಷರು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಬಂಧುಗಳೇ, ನಿಮ್ಮೆಲ್ಲರ ಸಹಕಾರ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ಸಹಕಾರವನ್ನು ನೀಡ್ತೀರಿ, ತಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷೆ ಮಾಡ್ತಾ ಈ 515ನೇ ಜಯಂತಿಯ ಒಂದು ವೈಶಿಷ್ಟ್ಯತೆಯನ್ನ ತಾವೆಲ್ಲರೂ ಕೂಡ ಕಾಪಾಡಿಕೊಳ್ತೀರ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರೆದಂತೆ. ಅದೇ ರೀತಿ ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸ್ವೀಕರಿಸಿರ್ತಕ್ಕಂಥ ಹಳೆಪಡೆ ರಮೇಶ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ನಿಕಟರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡುತ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮಾಜಿ ತಾಲೂಕು ಅಧ್ಯಕ್ಷರಾದ ಪ್ರಮೋದ್ ದೊಡ್ಡಗೌಡರಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಸಹಕಾರಿ ದೇವೇಗೌಡರಾದಂತಹ ದೇವೇಗೌಡ ಇದ್ದಾರೆ, ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ರವೀಂದ್ರಣ್ಣ ಬಾಳಗದ್ದೆ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ವಿಶಾಲ ನಾಗರಾಜ್ ವಕೀಲರು ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ರಕ್ಷಿತ್ ಬಡವರ್ಧನೆ ಮಾಜಿ ಅಧ್ಯಕ್ಷರು VSNL ಬೆಟ್ಟಿಗೆ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ರಘು ಪಟ್ಟದವರು ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ಅಭಿಲಾಷ್ VSNL ಮಡಿಕಲ್ ಮಾಜಿ ಅಧ್ಯಕ್ಷರು ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ನಚಿಕೇತ್ ಭೈರಾಪುರ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ಸಂತೋಷ್ ಕುಮರಡಿ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ರಾಜಗೋಪಾಲ್ PT ಪಟ್ಟದವರು ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ಚನ್ನಕೇಶವ ತ್ರಿಪುರ ಅವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ನಾಗರಾಜಣ್ಣ ಬಾಳೆಹಳ್ಳಿ ಅವರಿಗೂ ಸಹಿತ ಕಾರ್ಯಕ್ರಮದಲ್ಲಿ ಗುರುತಿಸುವಂತಹ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಗುರುತಿಸಿರ್ತಕ್ಕಂಥ ಸಂಜಯ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮ ಮುಂದುವರೆದಂತೆ ಈಗ ಅಧ್ಯಕ್ಷರು ನಮ್ಮ ಉಪಸಭಾಪತಿಗಳಾದಂತಹ MK ಪ್ರಾಣೇಶನ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕಂತ ಹೇಳ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನ ಈಗಾಗಲೇ ನಾವು 27ನೇ ತಾರೀಕು ಆಚರಿಸಿದ್ದೇವೆ. ಅದಕ್ಕೆ ಪೂರಕವಾಗಿ ಇವತ್ತು ಒಕ್ಕಲಿಗರ ಜನಾಂಗದಿಂದ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡುವ ಮೂಲ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಬ್ರಿಜೇಶ್ ಗಡ್ಗಾರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು ನಮ್ಮ ಹಿರಿಯರು, ಹಲವಾರು ವರ್ಷಗಳ ಕಾಲ ವೈದ್ಯರಾಗಿ ಜನಸೇವೆಯನ್ನು ಮಾಡಿ ಇಲ್ಲಿಯೇ ನೆಲೆಸಿ ಇವತ್ತು ಕೂಡ ನಮ್ಮೆಲ್ಲರ ಸೇವೆಯನ್ನ ಮಾಡ್ತಾ ಇರುವಂತಹ ನಮ್ಮವರೇ ಆದಂತಹ ಡಾಕ್ಟರ್ ಅನಂತ ಪದ್ಮನಾಭರವರೇ, ನಮ್ಮ ಜನಾಂಗದ ಹಿರಿಯ ಮುಖಂಡರುಗಳಾಗಿರುವಂತಹ ಜಯರಾಮಣ್ಣವರೇ, ಹಾಲಪ್ಪನವರೇ, ಅಜಿತ್ ರವರೇ, ಬಾಲೂರ್ ಅವರೇ, ಹಾಗೂ ಹಸೆ ಶಿವಣ್ಣನವರೇ, ಕಲಕ್ಕನವರೇ, ಆಶಾ ಮೋಹನ್ ಅವರೇ, ಸುನೇಂದ್ರ ಅವರೇ, ಜಯಣ್ಣನವರೇ, ಗಜೇಂದ್ರರವರೇ, ಜಗದೀಶ್ ಅಣ್ಣನವರೇ, ನನ್ನ ಮಾರ್ಗದರ್ಶಕರಾಗಿರುವಂಥ ಹಳೆಕೋಟೆ ರಮೇಶ್ ಅವರೇ, ಮಂಚೇರಿ ಅವರೇ, ಮಹೇಶ್ ಅವರೇ, ಚಂದ್ರೇಗೌಡರೇ, ಹಾಗೂ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ದಿನೇಶ್ ಅವರೇ, ಚಂದ್ರೇಗೌಡ ಅನ್ನಪೂರ್ಣಕ್ಕನವರೇ, ಹಾಗೂ ಇಲ್ಲಿ ಆಗಮಿಸಿರುವಂತಹ ಇವತ್ತು ನಮ್ಮೆಲ್ಲರ ದಿಕ್ಸೂಚಿ ಭಾಷಣವನ್ನ ಮಾಡಲು ಆಗಮಿಸಿ ಇವತ್ತು ಯಾರ ಭಾಷಣ ಕೇಳೋದಕ್ಕಿಂತ ಪ್ರಮುಖವಾಗಿ ಅವರ ಗಣೇಶ್ ಆಗುಂಬೆಯಿಂದ ಬಂದಿದ್ದಾರೆ. ಗಣೇಶ್ ಅವರೇ, ಲಕ್ಷ್ಮಣ್ ಗೌಡ್ರೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹೋಬಳಿ ಮಟ್ಟದಲ್ಲಿ ನಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವಂತಹ ಈ ಒಕ್ಕಲಿಗರ ಸಂಘದ ಎಲ್ಲ ಅಧ್ಯಕ್ಷರುಗಳೇ, ಹೆಚ್ಚಿನದಾಗಿ ಇಲ್ಲಿ ಆಗಮಿಸಿರುವಂತಹ ನನ್ನೆಲ್ಲ ಒಕ್ಕಲಿಗ ತಾಯಂದಿರೇ ಹಾಗೂ ನನ್ನ ಸಹೋದರಿಯರೇ, ಎಲ್ಲ ನನ್ನ ಹಿರಿಯ ಒಕ್ಕಲಿಗ ಮುಖಂಡರುಗಳೇ, ನನ್ನ ಅಣ್ಣ, ಇಡೀ ಸಮಾಜದ ಒಳಗಡೆ ಹೆಸರನ್ನ ಗಳಿಸಿ ಒಂದು ಬೃಹತ್ ಬೆಂಗಳೂರು ನಗರವನ್ನ ಕಟ್ಟಿ ಮಾರ್ಗದರ್ಶಕರಾಗಿತ್ತು. ಆದರೆ ಅವರನ್ನು ನಾವು ನೆನಪು ಮಾಡ್ಕೊಳ್ತಿರೋದು ಯಾವ ಸಂದರ್ಭದಲ್ಲಿ 500 ವರ್ಷಗಳ ಕಳೆದ ನಂತರ ಇವತ್ತು ಅವರ ಆಚರಣೆಯನ್ನ ಮಾಡುವಂಥದ್ದು, ಸರ್ಕಾರಗಳು ಕೂಡ ಇಷ್ಟು ವರ್ಷಗಳ ಆದ ನಂತರ ಅವರನ್ನು ಗುರುತು ಮಾಡುವಂತಹ ಪರಿಸ್ಥಿತಿ ಬಂತಲ್ಲ. ಇದು ಕಾರಣಕರ್ತರು ಯಾರು ಅನ್ನೋದನ್ನ ನಾವು ಪ್ರಾರಂಭಿಕವಾಗಿ ಪ್ರಶ್ನೆಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದು ನಮ್ಮ ಬಲಹೀನತೆ, ಇದು ನಮ್ಮ ಬಲಹೀನತೆ. ಒಕ್ಕಲಿಗ ಅನ್ನುವಂಥದ್ದು ಇವತ್ತು ನಿನ್ನೆಯ ಜನಾಂಗ ಅಲ್ಲ. ಅದಕ್ಕೆ ಒಂದು ಇತಿಹಾಸವಿದೆ. ಪ್ರತಿ ಸಂದರ್ಭಗಳಲ್ಲಿ ಯಾವ ಮಟ್ಟದಲ್ಲೂ ನೀವು ಯೋಚನೆಯನ್ನ ಮಾಡಿ, ಎಲ್ಲ ಕ್ಷೇತ್ರಗಳಲ್ಲೂ ಯೋಚನೆಯನ್ನ ಮಾಡಿ, ಪ್ರತಿ ಕ್ಷೇತ್ರಗಳಲ್ಲೂ ಒಬ್ಬ ಒಕ್ಕಲಿಗ ಜನಾಂಗದ ಕೊಡುಗೆ ಇದೆ. ಆದರೆ ಹಲವಾರು ಸಂದರ್ಭಗಳಲ್ಲಿ ಎಲೆಮರೆಕಾಯಿ ಅಂತ ಕೆಲಸ ಮಾಡಿದಂತಹ ಒಂದು ವ್ಯಕ್ತಿತ್ವದ ಸಮಾಜ ಇತ್ತು ಅಂತ ಹೇಳಿದ್ರೆ ನನಗನ್ನಿಸ್ತಾ ಇರೋದು ಅದು ಒಕ್ಕಲಿಗರ ಸಮಾಜ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗಿದೆ. ಅದರೊಳಗೆ ನಾವು ಹುಟ್ಟಿದೀವಲ್ಲ ಅಂತ ನಮ್ಮ ಬೆನ್ನ ನಾವು ಕಟ್ಕೊಳ್ಬೇಕಾದಂಥದ್ದು ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ಯಾವ ಕ್ಷೇತ್ರಗಳಲ್ಲಿ ನೀವು ನೋಡಿ ನಾವು ಮಾತನಾಡ್ತೇವೆ, ಮನೆಯಲ್ಲಿ ಮಾತನಾಡ್ತೇವೆ, ಕೂತಲ್ಲಿ ಮಾತನಾಡ್ತೇವೆ. ನಮ್ಮ ಹಿಂದೆ ನಮ್ಮ ಗೌಡ್ರು ಇದ್ರು, ಈ ಗೌಡ್ರು ಇದ್ರು, ಅವ್ರು ಇದನ್ನು ಕಟ್ಟಿದ್ರು, ಅವ್ರು ಇದನ್ನು ಮಾಡಿದ್ರು, ಅವರು ಇಲ್ಲಿ ಇವತ್ತು ಗುರ್ತನ್ನ ಬಿಟ್ಟು ಹೋಗಿದ್ದಾರೆ. ಇವತ್ತೇನಾದ್ರೂ ನಾವುಗಳು ಈ ತರದ ಒಂದು ವ್ಯವಸ್ಥೆ ಅಡಿಯಲ್ಲಿದ್ದಾರೆ ಅಂದ್ರೆ ಈ ಗೌಡರುಗಳ ಕೊಡುಗೆ ಇಂಥದ್ದಿತ್ತು. ಇದು ಬರೀ ನಮ್ಮಲ್ಲಿ ಚರ್ಚೆ ಆಗ್ತಿರುತ್ತೆ ವಿನಃ ಇದೊಂದು ಸಮಾಜಮುಖಿಯಾಗಿ ಗುರುತು ಮಾಡುವಂತಹ ಒಂದು ವ್ಯವಸ್ಥೆಯ ನಿರ್ಮಾಣ ಆಗಿದೆ. ಒಂದು ವ್ಯವಸ್ಥೆಯ ನಿರ್ಮಾಣ ಆಗಿದೆ. ಈ ವ್ಯವಸ್ಥೆಯ ನಿರ್ಮಾಣ ಯಾಕಾಗಿಲ್ಲ ಅಂದ್ರೆ, ಈಗ ನಮ್ಮ ಪುಳ್ಳಿ ಮಾತಾಡ್ಬೇಕಾದ್ರೆ ಒಂದು ಮಾತಾಡ್ತಾ ಹೇಳಿದ ಅಶೋಕ್ ಏನು ನಮ್ಮಲ್ಲೇ ಇಲ್ಲ ಅದ್ಯಾಕೆ ಆಗ್ಬೇಕು, ಅಲ್ಲಿಗೆ ಯಾಕೆ ಹೋಗ್ಬೇಕು, ಇಲ್ಲಿಗೆ ಯಾಕೆ ಹೋಗ್ಬೇಕು, ಈ ವೈಯಕ್ತಿಕ ಪ್ರತಿಷ್ಠೆಗಳಿದೆಯಲ್ಲ, ಈ ವೈಯಕ್ತಿಕ ಪ್ರತಿಷ್ಠೆಗಳು ನಮ್ಮನ್ನ ಇನ್ನೂ ಕೆಳಮಟ್ಟದಲ್ಲಿ ಇಟ್ಟಿರುವಂಥದ್ದು. ಯಾವತ್ತು ಮನುಷ್ಯ ವಿಶಾಲ ಮನೋಭಾವಗಳಿಂದ ಯೋಚನೆಯನ್ನ ಮಾಡ್ತಾನೆ, ಅವತ್ತು ತಮ್ಮ ವ್ಯಕ್ತಿತ್ವವೂ ಬೆಳೀತಿದೆ, ತನ್ನ ಸಮಾಜವೂ ಬೆಳೀತಿದೆ, ಪ್ರತಿಯೊಬ್ಬರನ್ನು ಬೆಳೆಸುವಂತ ಒಂದು ವ್ಯವಸ್ಥೆಯೂ ನಿರ್ಮಾಣ ಆಗಿದೆ. ಅವತ್ತು ಕೆಂಪೇಗೌಡರು ಬೆಂಗಳೂರಿನಲ್ಲಿ ಸ್ವಪ್ರತಿಷ್ಠೆಯಿಂದ ಏನಾದರೂ ಯೋಚನೆಯನ್ನ ಮಾಡಿದ್ರೆ ಅವತ್ತು ಮಹಾನ್ ಬೆಂಗಳೂರು ನಿರ್ಮಾಣ ಆಗ್ತಾ ಇಲ್ಲ. ಬೇಕಾದಷ್ಟು ಜಾಗವನ್ನು ಮಾಡಿ ತನ್ನ ಕುಟುಂಬಕ್ಕೋಸ್ಕರ ಬಿಟ್ಟು ಹೋಗುವಂತ ಕೆಲಸಗಳನ್ನ ಮಾಡ್ಬೋದು. ಮಾಗಡಿಯಲ್ಲಿತ್ತು ಅದನ್ನು ಸಂಪೂರ್ಣವಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಆಗಮಿಸಿದ್ದಾರೆ. ಹಾಗಾಗಿ ಅವರೇ ಆ ವಿಚಾರಗಳನ್ನ ಮಾತನಾಡ್ತಾರೆ. ನಾನು ಆ ವಿಚಾರಗಳನ್ನ ಮಾತನಾಡಲಿಕ್ಕೆ ಹೋಗಲ್ಲ. ನಾನು ನಮ್ಮ ಜನಾಂಗದ ಜಾಗೃತಿ, ಯಾಕೆಂದ್ರೆ ನಾನೊಬ್ಬ ರಾಜಕಾರಣಿಯಾಗಿ ಇದು ಮಾತಾಡಬೇಕು ಬಿಡಬೇಕು ಅನ್ನುವಂಥದ್ದು ನನ್ನ ಮುಂದೆ ಇರುವಂತ ಪ್ರಶ್ನೆ. ಆದ್ರೆ ನಾನು ಒಂದು ಸಮಾಜದಲ್ಲಿ ಹುಟ್ಟಿದಾಗ ಅದರ ಬಗ್ಗೆ ಹೆಚ್ಚಿನ ನನ್ನ ಆದ್ಯತೆಯನ್ನು ಕೊಡುವಂತ ಜವಾಬ್ದಾರಿ ನಂದು ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ನಾನು ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೇನೆ. ಬಹುಶಃ ನನಗನ್ಸುತ್ತೆ ಇವತ್ತು ಸ್ವಲ್ಪ ಇತಿಹಾಸಗಳನ್ನ ತಿರುಗಿ ಬಂದಾಗ
ನಮ್ಮ ಜನಾಂಗದವರು ನಾವು ಹಿಂದೆ ನಿಂತ ಏನು ಹುಟ್ಟಬೇಕಾದ್ರೆ ಯಾರು ಜಾತಿಯನ್ನು ತೆಗೆದುಕೊಂಡು ಹುಟ್ಟಲಿಲ್ಲ, ಹುಟ್ಟಿದ ನಂತರ ಜಾತಿಗಳು ಬಂತು. ಆದ್ರೆ ಅವರವರು ಮಾಡುವಂತ ಕುಲಕಸುಬುಗಳ ಮೇಲೆ ಅವರಿಗೆ ಆ ಜನಾಂಗದ ಜಾತಿಯನ್ನು ಗುರ್ತು ಮಾಡುವಂತ ವ್ಯವಸ್ಥೆ ಆಯಿತು. ನಾವು ಒಕ್ಕಲುತನವನ್ನು ಮಾಡುವಂಥವ್ರು, ಎಷ್ಟು ಜನರಿಗೆ ನಾವು ಅನ್ನವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂಥವ್ರು. ಹುಟ್ಟಿನಿಂದ ಯಾರು ಶ್ರೀಮಂತರಾಗಿರ್ಲಿಲ್ಲ. ನಾವು ಗದ್ದೆಯನ್ನ ಮಾಡಿದ್ವಿ, ದುಡಿದ್ವಿ, ಹಲವಾರು ಜನರಿಗೆ ಭತ್ತವನ್ನ ಬೆಳೆದ್ವಿ, ಅನ್ನವನ್ನ ಕೊಟ್ವಿ, ಸರ್ವದ ಸುಖ ನಮ್ಮ ಸುಖ ಅಂತ ಭಾವಿಸುವಂಥದ್ದು ನಾವು ನೋಡಿದ್ದೀವಿ. ಆದರೂ ಕೂಡ ನಮ್ಮನ್ನ ಹಲವಾರು ಜನರು ಅಂದ್ರೆ ನಮ್ಮ ವ್ಯಕ್ತಿತ್ವೇ ಅನ್ಕೊಳ್ತದೆ. ಈ ಒಕ್ಕಲಿಗರ ಗೌಡರು ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಹಾಮ ಇದೆ, ಅದು ಒಪ್ಕೊಳ್ತೀವಿ, ಖಂಡಿತ ಒಪ್ಕೊಳ್ತೀವಿ ಅನ್ನುವಂಥದ್ದು ನಮ್ಮಲ್ಲಿದೆ. ಹೌದು ಇದೆ. ಯಾಕಿದೆ? ನಾನು ಆ ವ್ಯವಸ್ಥೆ ಒಳಗೆ ಬೆಳೆದಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ದುಡಿದಿದ್ದೀನಿ, ನಾನು ನನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ನನ್ನ ಜನಾಂಗದ ನನ್ನ ಮಕ್ಕಳುಗಳಿಗೆ ನಾನು ಮಾಡಿದ್ದೇನೆ. ಹಾಗಾಗಿ ಆಹಾರ ಇರುವಂಥದ್ದು ಸಹಜವಾಗಿ. ಈಗ ನೀವು ನಿಮ್ಮ ಮಕ್ಕಳುಗಳನ್ನ ಒಬ್ಬನ ಕಷ್ಟಪಟ್ಟು ತಾಯಿಗಳು ತಂದೆದಿರು ಓದಿಸ್ತೀರ, ಓದಿಸಿ ಅವ್ರನ್ನ ಇಂಜಿನಿಯರು ಡಾಕ್ಟರ್ ಆಗಿ ಒಳ್ಳೆ ಹುದ್ದೆ ಕೊಡೋದಕ್ಕೆ ಬರುತ್ತಾ ಇಲ್ಲ. ನನ್ನ ಮಗ ಡಾಕ್ಟರು, ನನ್ನ ಮಗ ಇಂಜಿನಿಯರು, ಇವತ್ತು ಅಮೆರಿಕದಲ್ಲಿದ್ದಾನೆ, ಇವತ್ತು ದುಡಿತಾರೆ. ಸಹಜವಾಗಿ. ಯಾಕೆಂದ್ರೆ ಕಷ್ಟಪಟ್ಟದ ಪ್ರತಿಫಲ ಅವಾಗ ಅವನಿಗೆ ಆಹಾರವನ್ನ ತೋರಿಸುವಂಥದ್ದು ಎಲ್ಲೋ ಒಂದು ಕಡೆ. ಹಾಗಾಗಿ ಆದರೂ ಕೂಡ ನಮ್ಮನ್ನೇನಂದ್ರು ಮಳೆಗಾರರು, ಗೌಡಿಕೆ ಅಂದ್ರು, ಪಟೇಲ್ಗಿರಿ ಅಂದ್ರು. ಆದ್ರೆ ಅಲ್ಲಿ ಎಲ್ಲಿ ಪಾಳೆಗಾರರು ಅಂತ ಹೇಳಿದ್ರು, ಗೌಡಿಕೆ ಅಂತ ಹೇಳಿದ್ರು, ಪಟೇಲ್ಗಿರಿ ಅಂತ ಹೇಳಿದ್ರು, ಆ ಭಾಗಗಳಲ್ಲಿ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಆ ಗೌಡ ಒಳ್ಳೆಯ ಕೆಲಸವನ್ನ ಮಾಡಿದಂತ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇವತ್ತು. ಆದ್ರೆ ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಮರೆಯುವಂತ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ, ಅದನ್ನ ನೆನಪು ಮಾಡಿಕೊಳ್ಳುವಂತ ಕೆಲಸಗಳನ್ನ ಮಾಡಿಲ್ಲ. ಹಾಗಾಗಿ ನಾನು ವಿಜಯೇಶ್ ಅವರಿಗೆ ಪ್ರಾರಂಭಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಿಂದೆ ಈ ತರದ ಹಲವಾರು ಪ್ರಯತ್ನಗಳಾಯ್ತು, ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಪ್ರಾಮಾಣಿಕವಾಗಿ ಈ ಒಂದು ಸಂಘಗಳನ್ನ ಕಟ್ಟಿ ಯಾರನ್ನ ದೂಷಣೆ ಮಾಡೋದಕ್ಕಲ್ಲ, ಯಾರ ಮೇಲೆ ದಂಡ ಹೋಗ್ಲಿಕ್ಕಲ್ಲ, ನಮ್ಮ ಬದುಕಿಗೆ ನಮ್ಮ ಭವಿಷ್ಯಗಳನ್ನ ರೂಪಿಸ್ಲಿಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂಥದ್ದು. ಹಿಂದೆ ಹಲವಾರು ಬಾರಿ ಈ ಪ್ರಯತ್ನಗಳು ಸಾಗಿ ನಾವು ಕೂಡ ಹಲವಾರು ಬಾರಿ ಹೇಳಿದ್ವಿ ಈ ರೀತಿಯ ವ್ಯವಸ್ಥೆ ಒಳಗಡೆ. ಯಾಕೆಂದ್ರೆ ಪ್ರಾರಂಭಿಕವಾಗಿ ಮಾತನ್ನು ಒಂದನ್ನ ಹೇಳ್ತೇನೆ, ಇದರಲ್ಲಿ ಏನೇ ಇದೆ ಹಲವಾರು ಜನ ನಾವು ವೇದಿಕೆಯನ್ನು ಕೂತಿದ್ದೇವೆ. ಇದರಲ್ಲಿ ಯಾವತ್ತು ನಾವು ರಾಜಕಾರಣವನ್ನ ಧರಿಸ್ತೇವೆ ಅವತ್ತು ಮತ್ತೆ ನಾವು ಸಂಕಷ್ಟಕ್ಕೀಡಾಗ್ತೇವೆ. ದಯಮಾಡಿ ಇದೇ ಬೇರೆ ಈ ವೇದಿಕೆ ರಾಜಕಾರಣದಲ್ಲಿ ಇವತ್ತು ಎಲ್ಲರೂ ನಾವು ವೇದಿಕೆಯಲ್ಲಿ ಕೂತಿರೋರು ವಿವಿಧ ಪಕ್ಷಗಳ ಒಟ್ಟಿಗಿರುವಂತವ್ರು ನಾವು ಇಲ್ಲಿದ್ದೇವೆ. ಆದ್ರೆ ಈ ವೇದಿಕೆಗೆ ಬಂದಾಗ ಇದರೊಳಗೆ ಯಾವುದೇ ಕಾರಣಕ್ಕೂ ಯಾರು ರಾಜಕಾರಣವನ್ನ ಮಾಡಬಾರದು. ಮಾಡಿದ್ರೆ ಇದರ ಲಾಸ್ ಯಾರಿಗೆ ಅಂತ ಹೇಳಿದ್ರೆ ನಮಗೆ, ಇಲ್ಲಿ ಕೂತಿರುವಂತವರಿಗೆ, ವೇದಿಕೆ ಮೇಲಿರುವಂತವರಿಗೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ ವಿಚಾರದ ಮೇಲೆ ಏನೇನು ಆಗ್ಬೇಕು ಅನ್ನುವಂಥದ್ದು ಆ ರಾಜಕಾರಣದ ತೀರ್ಮಾನಗಳು ಅಲ್ಲಾಗುತ್ತೆ. ಹಾಗಾಗಿ ಈ ವ್ಯವಸ್ಥೆ ಒಳಗಡೆ 3 ಬಾರಿ ನಾವು ಪ್ರಯತ್ನ ಮಾಡಿ ಈ ಸಂಘವನ್ನ ಕಟ್ಟಿದಾಗ ಆ ಸಂಘ ಅಲ್ಲಿಗೆ ನಿಂತು ಹೋಗುವಂತ ವ್ಯವಸ್ಥೆಯು ಕೂಡ ಆಗಿತ್ತು. ಎಲ್ಲೋ ಒಂದ್ ಕಡೆ ಅವನು ಆ ಪಾರ್ಟಿಯವನು, ಇವನು ಈ ಪಾರ್ಟಿಯವನು, ಇವನ ಅಧ್ಯಕ್ಷ ಆಗಿದ್ದಾನೆ ಅನ್ನುವಂಥ ಮನೋಭಾವನೆಯಲ್ಲಿ ಈ ಸಂಘಟನೆಗಳು ಬಿದ್ದು ಹೋಗುವಂಥದ್ದು ಸಾಕಷ್ಟು. ಹಾಗಾಗಿ ಈ ಮನಸ್ಥಿತಿಯಿಂದ ನಾವು ಹೊರಬಾರದು. ಇವತ್ತು ನಿಮ್ಗೆ ಗೊತ್ತಿರಬೇಕು, ಇವತ್ತು ಹೆಚ್ಚು ಕಡಿಮೆ ನಾವು ಈ ಮೂಡಿಗೆರೆಯ ವಿಧಾನಸಭಾ ಕ್ಷೇತ್ರದ ಒಳಗಡೆ 60,000ಕ್ಕೂ ಹೆಚ್ಚು ಒಕ್ಕಲಿಗರಿದ್ದಾನೆ. 60,000ಕ್ಕೂ ಹೆಚ್ಚು ಒಕ್ಕಲಿಗರಿದ್ದಾನೆ. ಏನಿತ್ತು ಹಿಂದೆ ರಾಜಕಾರಣದ ಕ್ಷೇತ್ರಗಳಲ್ಲಿರಲಿ, ಸಾಹಿತ್ಯದ ಕ್ಷೇತ್ರಗಳಲ್ಲಿರಲಿ, ಎಲ್ಲರಲ್ಲೂ ಕೂಡ ಪ್ರತಿಯೊಬ್ಬ ಒಕ್ಕಲಿಗರ ಕೊಡುಗೆಗಳಿದ್ದೇ. ಹಿಂದೆ ನೋಡಿದ್ರಿ, ಎಂ ಹುಚ್ಚೇಗೌಡರು ಆದ್ರು, ಬಿ ಚಂದ್ರೇಗೌಡರು ಆದ್ರು, ತ್ಯಾಗದೇವಿ ಆದ್ರು, ಡಿ.ಎಂ. ಪುಟ್ಟೇಗೌಡರಾದ್ರು, ಬಿ.ಎಲ್. ಶಂಕರ್ ಆದ್ರು, ಎಲ್ಲರೂ ಈ ಕ್ಷೇತ್ರದ ಒಳಗಡೆ ಇಡೀ ಜಿಲ್ಲೆ ಇದ್ರೂ ಕೂಡ ಇದನ್ನ ಪ್ರತಿನಿಧಿಸುತ್ತಿದ್ದಂಥದ್ದು ಒಕ್ಕಲಿಗ ಪ್ರತಿನಿಧಿಸ್ತಾ ಇದೆ. ಅದನ್ನು ಇವತ್ತು ಎಲ್ಲೋ ಒಂದು ಕಡೆ ತಪ್ಪು ಹೋಗುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ನಾನು ಹೇಳಿದೆ ಯಾವುದೇ ಪಕ್ಷ ಇದೆ ಅದರೊಳಗಡೆ ಎಲ್ಲ ಪಕ್ಷದವರು ಅದನ್ನು ಪ್ರತಿನಿಧಿಸ್ತಿದ್ದಂಥವ್ರು ಇವತ್ತು ಎಲ್ಲೋ ಅದು ನಮ್ಮ ಕೈ ತಪ್ಪಿ ಹೋಗುವಂತಹ ಕೆಲಸಗಳು ನಿರ್ಮಾಣ ಆಗಿದೆ. ಕಾರಣಕರ್ತರು ಯಾರು ಅನ್ನುವಂಥದ್ದನ್ನು ಕೂಡ ನಾವು ಪ್ರಶ್ನೆಗಳನ್ನ ನಮ್ಮದು ಸಾಹಿತ್ಯಗಳು ಇವತ್ತು ನಿಮ್ಗೆ ಗೊತ್ತಿದೆ. ಕುವೆಂಪು, ಗುಣಚಂದ್ರ ತೇಜಸ್ವಿ, ದೊಡ್ಡಪ್ಪಗೌಡರು, ಇಲ್ಲಿ ನಮ್ಮ ದಾರಹಳ್ಳಿ ಜಯಪ್ಪಗೌಡರು, ಇಂಥ ಹಲವಾರು ನಮ್ಮ ಸಮಾಜದ ಸಾಹಿತಿಗಳು ಇವತ್ತು ಇದನ್ನು ನಾವು ಎಷ್ಟು ಯಾವತ್ತು ನೆನಪು ಮಾಡ್ಕೊಳ್ತೇವೆ ಅವ್ರನ್ನ. ಈಗ ನಾವು
ಪ್ರಾರಂಭಿಕವಾಗಿ ಕುವೆಂಪು ಬರೆದಂತ ಹಾಡನ್ನು ಹಾಡದಂತ ಸಂದರ್ಭದಲ್ಲಿ ಇದು ಕುವೆಂಪುನವರು ಬರೆದದ್ದು, ಪುಟ್ಟಪ್ಪನವರು ಬರೆದಂತದ್ದು, ಪೂರ್ಣಚಂದ್ರ ತೇಜಸ್ವಿ ಹೇಳಿದ್ರು. ನಾವ್ ಏನ್ ನೆನ್ಪು ಮಾಡ್ಕೊಳ್ತೇವೆ, ಅವ್ರು ಅಲ್ಲಿ ಬರ್ತಿದ್ರು, ಸ್ಕೂಟರ್ ಹೋಗ್ತಿದ್ರು, ಬರ್ತಿದ್ರು. ಆದ್ರೆ ಅವರು ಈಗ ಒಂದು ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳ ನೆನಪುಗಳನ್ನ ನಾವ್ ಎಲ್ಲಿ ಮಾಡ್ತೇವೆ? ನಮ್ಮ ಜನಾಂಗವ್ರು ಯಾರು ಬೇರೆಯವರೇ ಮಾಡ್ತಾ ಇರೋದು. ನೀವು ಇನ್ನೊಂದು ತಿಳ್ಕೊಳ್ಳಿ, ನಾವು ಒಕ್ಕಲಿಗರ ಜನಾಂಗರಾದ್ರೂ ಕೂಡ ನಮ್ಮವರನ್ನ ನಾವು ವೈಭವೀಕರಿಸುವಂತ ಪ್ರಯತ್ನಗಳನ್ನ ಎಲ್ಲೂ ಮಾಡ್ತಾರೆ. ಇದೇ ನಮ್ಮ ಹಿನ್ನಡೆಗೆ ಕಾರಣ. 65,000 ಜನ ಇರುವಂತ ನಾವು ಒಂದು ಕ್ಷೇತ್ರದ ಒಳಗಡೆ ನಮ್ಮಲ್ಲೇ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ತರೀಕೆರೆ ಒಳಗಡೆ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ನಾನು ಹೋಗಿದ್ದೇನೆ 2 ಬಾರಿ. ಇರೋದವರು 7,000 ರಿಂದ 8,000 ಜನ ಇಡೀ ತರೀಕೆರೆ ಕ್ಷೇತ್ರ, ಅದು ಲಕ್ಕುವಳ್ಳಿ ಅಂತ ಜಾಗದಲ್ಲಿ ಇರುವಂತದ್ದು ಜಾಸ್ತಿ. ಆದ್ರೆ ಅವರು ಆಚರಣೆ ಮಾಡುವಂತ ಪ್ರತಿ ಮನೆಯಿಂದ ಬರ್ತಾರೆ. ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾರೆ. ಅದೊಂದು ಇಡೀ ಜಿಲ್ಲೆ ಒಳಗಡೆ ಒಂದು ಮೆಸೇಜ್. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಬಲಾತ್ಕಾರದಲ್ಲಿ ಸಂಘಟನೆಯನ್ನ ಕಟ್ಟುವಂತ ಪ್ರಯತ್ನ ಇನ್ನೂ ನಡೀತಾ ಇದೆ. ಯೋಚನೆಯನ್ನ ಮಾಡೋಣ. ಇವತ್ತಿರುವ ನಾಳೆ ನಮ್ಮ ಮಕ್ಕಳ ಭವಿಷ್ಯಗಳನ್ನು ನಾವು ಯೋಚನೆ ಮಾಡೋಣ. ಸಂಘಟನೆ ಇದ್ದಲ್ಲಿ ಶಕ್ತಿ. ಯಾವತ್ತು ಸಂಘಟನೆ ಇರುತ್ತೆ ಅಲ್ಲಿ ಶಕ್ತಿ ಇದೆ. ಸಂಘಟನೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಶಕ್ತಿ ಇದೆ. 2 ಜನ ಸೇರುವಂತ ಎತ್ತೋದು ಹೇಗೆ? ಒಬ್ಬ ಎತ್ತೋದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಮಾತನ್ನು ಹೇಳ್ತೇನೆ. ಒಂದ್ಸರಿ ಬ್ರಹ್ಮನ ಹತ್ರ ಈ 5 ಬೆರಳುಗಳಿಗೆ ಜಗಳ ಆಯ್ತಂತೆ. ಏನು ನಾನ್ ದೊಡ್ಡವನು. ಆದ್ರೆ ಒಬ್ಬ ಮನುಷ್ಯನ ಜೊತೆ ಇರೋಂತಂದ್ರೆ ಒಂದು ನಮ್ಮ ಜನಾಂಗದ್ದೇ ಅಂತ ತಿಳ್ಕೊಳ್ಳಿ. ಜಗಳ ಆಯ್ತು. ನಾನ್ ದೊಡ್ಡವನು 5 ಗಂಟೆ ಎಲ್ಲ ಇದ್ರು. ಏನೇನ್ ಮಾಡಿದ್ರು, ಇವ್ರು ಏನೇ ಮಾಡಿದ್ರು, ಯಾವ ದೊಡ್ಡವನು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಆಗ ಏನ್ ಮಾಡೋದು? ಬ್ರಹ್ಮನ ಹತ್ರ ಹೋಗ್ಬೇಕು ಅಂತ ನಿಶ್ಚಯ ಮಾಡೋದು. ಯಾಕೆ ನಮ್ಗೆ ಜನ್ಮ ಕೊಟ್ಟವನು ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ಬ್ರಹ್ಮನ ಹತ್ರ ಹೋದಾಗ ಬ್ರಹ್ಮ ಏನ್ ಬಂದ್ರಿ ಅಂತ ಕೇಳಿದ. ನೋಡಿ, ನಮ್ಮಲ್ಲಿ ಈ 5 ಬೆಟ್ಟಗಳು ನಾವು ಇಷ್ಟು ದಿವಸ ಒಟ್ಟಿಗಿದ್ವಿ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದ್ಬಿಟ್ಟಿದೆ. ಈ ಭಿನ್ನಾಭಿಪ್ರಾಯ ಬಂದಾಗ ಇದನ್ನ ಹ್ಯಾಕ್ ಸರಿ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ನಿನ್ನ ಹತ್ರನೇ ಬಂದಿದ್ದೀವಿ, ಏನು ಸಮಸ್ಯೆ ಅಂತ ಕೇಳಿದಂತೆ. ಅವಾಗ ಹೆಬ್ಬೆಟ್ಟು ಹೇಳ್ತಂತೆ, ನಾನ್ ದೊಡ್ಡವನು, ನಾನ್ ದಪ್ಪ ಇದ್ದೇನೆ, ನನ್ನ ಮುಂದೆ ಇವ್ರು 4 ಜನ ಚಿಕ್ಕವರು, ನಾನೇ ಶಕ್ತಿಶಾಲಿ ಹೌದಾ ಅಲ್ವಾ ಅಂತ ಬ್ರಾಹ್ಮಣ ಅಂತ ಕೇಳಿದ. ಆಮೇಲೆ 2ನೇ ಬೆಟ್ಟನ್ನ ಕೇಳಿದಂತೆ, ನಿಂದೇನು? ಅವಾಗ ಹೇಳಿದಂತೆ, ನಾನೇ ದೊಡ್ಡವನು, ತೋರ್ಬರು ನಾನು, ಯಾರು ಏನೇ ಆಗ್ಬೇಕಾದ್ರೂ ತೋರಿಸ್ಬೇಕಾಗಿರೋದು ನಾನು, ಬೆಟ್ಟಿದ್ದ ತೋರೋನು ನಾನು ದೊಡ್ಡವನಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಮಧ್ಯದ ಬೆಟ್ಟಿನ ಆಯ್ತಪ್ಪ, ನಿಂದೇನು ಅಂತ ಕೇಳಿದಂತೆ. ಮಧ್ಯದ ಬೆಟ್ಟ ಹೇಳಿದಂತೆ, ಕೈಯನ್ನ ಹಿಡಿದು ನೋಡಿ, ಯಾರು ಉದ್ದ ಎತ್ತರ ಇರುವಂತವ್ರು ಯಾರು ಅಂತ ಕೇಳಿದ್ರು. ನಾನು ಎತ್ತರ ಇರುವನು, ನಾನೇ ದೊಡ್ಡವನು. 4ನೇ ಬೆಟ್ಟನ್ನು ಕೇಳಿದ್ರೆ, ನಿಂದೇನು? ನೋಡಿ, 4ನೇ ಬೆಟ್ಟ, ಯಾವುದೇ ಮದುವೆ ನಿಶ್ಚಿತಾರ್ಥಗಳು ಏನೇ ಆದರೂ ಕೂಡ ಉಂಗುರವನ್ನ, ಚಿನ್ನದ ವಜ್ರದ ಉಂಗುರವನ್ನ ಹಾಕೋದು ಯಾವ ಬೆರಳಿಗೆ? ನನ್ನ ಬೆರಳಿಗೆ. ಹಾಗಾಗಿ ನಾನೇ ತಾನೇ ಶ್ರೇಷ್ಠ ಅನ್ನೋದು. ಪಾಪ ಈ ಕೊನೆಯಲ್ಲಿ ಸಣ್ಣ ಬೆರಳಿತ್ತ. ಬ್ರಹ್ಮ ಕೇಳಿಬಿಟ್ಟಲ್ಲಪ್ಪ, ಎಲ್ಲರೂ ಹೇಳೋದು ನಿಂದೇನ್ ಕತೆ ಅಂತ. ಇವರೆಲ್ಲ ಹೇಳ್ತಿರೋದು ಸರಿ ಇದೆ ಬ್ರಹ್ಮದೇವರೇ, ಆದ್ರೆ ಇವರಿಗೆ ಒಂದು ಅರ್ಥ ಆಗಿಲ್ಲ. ಯಾರಾದ್ರೂ ಮನೆಗೆ ಯಾರಾದ್ರೂ ದೊಡ್ಡವರು ಬಂದಾಗ ನಮಸ್ಕಾರ ಮಾಡಬೇಕಾದಾಗ ಮುಂದೆ ನಿಲ್ಲೋನು ನಾನು ದೊಡ್ಡವನ, ನಾನು ಹಿಂದೆ ಇರೋರು ದೊಡ್ಡವರ ಅಂತ ಹೇಳಿ ಕೇಳಿದ್ರು. ಆಯ್ತು ಅಂತ ಬ್ರಹ್ಮನಿಗೆ ಯಾರು ದೊಡ್ಡವರು ಅಂತ ಕೇಳಲಿಕ್ಕಾಯ್ತು. ಯಾರು ದೊಡ್ಡವರು? ಹಾಗಿದ್ರೆ ನಿಮ್ಮನ್ನು ಸ್ಪರ್ಧೆ ಹೇಳ್ತೀನಿ ಅಂತ ಒಂದು ಮಾತನ್ನ ಹೇಳಿದೆ. ಆಯ್ತು, ಏನು ಸ್ಪರ್ಧೆ? ಅಲ್ಲಿ ಸಖಿ ನಿಂತಿದ್ಲಂತೆ. ನೋಡಮ್ಮ, ಒಂದು ಚೊಂಬಿನಲ್ಲಿ ತುಂಬಾ ಹಾಲು ಇಟ್ಟು ತಗೊಂಡ್ ಬಾ ಅಂತ ಕರೆದ. ತಂದು ಬ್ರಹ್ಮ ಒಂದು ಟೇಬಲ್ ಮೇಲೆ ಹಾಲಿನ ಚೊಂಬನ್ನ ಇಟ್ಟಾಗ ಹೆಬ್ಬೆಟ್ಟು ಕರೀತಾನೆ, ಎತ್ತುವ. ಹೆಬ್ಬೆಟ್ಟು ಒಂದು ಬೆಟ್ಟಿಂದ ಪ್ರಯತ್ನ ಮಾಡ್ತಾನೆ, ಎತ್ತಕ್ಕೆ ಸಾಧ್ಯನ? 2ನೇ ಬೆಟ್ಟಿಗೆ ಹೇಳ್ತಾನೆ, ನೀನ್ ಹೇಳ್ತಾ ಇದೆಯಲ್ಲ ತೋರ್ಬೆರಳು ಎತ್ತು. 3ನೇದು ನೀನ್ ಉದ್ದ ಇದೆಯಾ ಎತ್ತು. 4ನೇದು ಚಿನ್ನ ವೈಡೂರ್ಯ ಒಳ್ಳೆ ಎಲ್ಲ ಇದೆಯಲ್ಲ ಎತ್ತು. 4ನೇ ಮುಂದೆ ನೀನ್ ನಮಸ್ಕಾರ ಮಾಡ್ತೀಯಲ್ಲ ಎತ್ತು ಅಂತ ಎಲ್ಲ ಪ್ರಯತ್ನ ಮಾಡಿ ತಪ್ಪಾಯ್ತು. ಈಗ ಏನ್ ಮಾಡ್ಬೇಕು? ನೀವು 5 ಜನರನ್ನು ಸೇರಿ ಆ ಚೊಂಬಿನ ಕಂಠವನ್ನು ಹಿಡಿದು ಎತ್ತಿ ಈಗ ಮೇಲೆ. ಆಗ ಚೊಂಬಿನ ಕಂಠವನ್ನು 5 ಬೆರಳುಗಳು ಹಿಡಿದು ಎತ್ತಿದಾಗ ಹೂವಿನಷ್ಟು ಸರಾಗವಾಗಿ ಆ ಚೊಂಬು ಬರ್ತದೆ. ಹಾಗಾಗಿ ಒಟ್ಟಾಗಿದ್ರೆ, ಸಂಘಟನೆ ಆಗಿದ್ರೆ ಎಂತ ಸಮಸ್ಯೆಗಳನ್ನು ಬಗೆಹರಿಸಬಹುದು. ನನ್ನ ಹತ್ರ ಕೋಟಿ ಇದೆ, ನನ್ನ ಹತ್ರ ಲಕ್ಷ ಇದೆ, ನಾನ್ ದೊಡ್ಡವನು ಅನ್ನುವಂತ ಮನೋಭಾವನೆ ಇದ್ರೆ ಎಲ್ಲೂ ಕೂಡ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತು ಒಟ್ಟಾಗಿದ್ರೆ. ಹಾಗಾಗಿ ನಾವು ಇವತ್ತೇನಿದ್ದೇವೆ
ನಮ್ಮ ಇಡೀ ಜನಾಂಗ ಏನಿದೆ ಒಟ್ಟಾಗಿ ಇನ್ನೊಬ್ಬನ ಸಮಸ್ಯೆಗೆ ನಾವು ಸ್ಪಂದಿಸುವಂಥದ್ದು, ಅವನು ನಮ್ಮ ಸಮಸ್ಯೆಗೆ ಸ್ಪಂದಿಸುವಂಥದ್ದು ಮಾಡಿದಾಗ ಮಾತ್ರ ನಮ್ಮ ಜನಾಂಗ ಗಟ್ಟಿಯಾಗಿ ಬೇರೂರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ಏನು ಒಂದು ಕೆಂಪೇಗೌಡರ ಹೆಸರಿನಲ್ಲಿ, ನಾಡಕರು ಕೆಂಪೇಗೌಡರ ಹೆಸರಿನಲ್ಲಿ ಇವತ್ತು ಈ ಒಂದು ಸಂಘಟನೆ ಬೆಳೀತಾ ಇದೆ. ಪ್ರತಿಯೊಬ್ಬರು ಇವೆಲ್ಲ ಹೂ ಕೊಡಿ ಅಂತ ಹೇಳೋದಿಲ್ಲ, ಹೂವಿನ ಹೆಸರನ್ನಾದರೂ ಕೊಟ್ಟು ಸಾಕಾರವನ್ನು ಮತ್ತೆ ಆಗಲಿಲ್ವಾ ಒಂದು ಆಶೀರ್ವಾದ. ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ವಿರೋಧತೆಯನ್ನ ತೋರಿಸುವಂಥದ್ದು. ಪ್ರಾರಂಭಿಕವಾಗಿ ಮಾತನಾಡಬೇಕಾದ್ರೆ ಹೇಳೋದು, ಪ್ರಸಾದ್ ಏನು ನಾವು ಹೆಜ್ಜೆ ಇಡ್ತಾ ಇದ್ದೀವಿ, ಅಂಬೆಗಾಲು ಇಡ್ತಾ ಇದ್ದೀವಿ, ಸಣ್ಣ ಪುಟ್ಟ ತಪ್ಪುಗಳನ್ನ ವೈಭವೀಕರಿಸಬೇಡಿ, ತಪ್ಪಿದ್ರೆ ತಿದ್ದು ಹೇಳಿ ಅಂತ. ಯಾಕೆಂದ್ರೆ ಇನ್ನೂ ಒಂದು ಮಾತನ್ನ ಹೇಳ್ತೇನೆ, ಒಂದು ಕಥೆಯನ್ನು ಹೇಳ್ತೀನಿ. ಹೇಗಿರುತ್ತೆ ಅಂದ್ರೆ, ಈ ಒಂದು ವ್ಯವಸ್ಥೆಗಳು ಒಂದು ಹೋಟೆಲ್ ಇರುತ್ತೆ. ಆ ಹೋಟೆಲ್ನಲ್ಲಿ ಒಂದು ಬೋರ್ಡ್ ಹಾಕಿರುತ್ತೆ. ಏನು, ತಿಂಡಿ ಚೆನ್ನಾಗಿದ್ರೆ ಹೊರಗಡೆ ಮಾತಾಡಿ, ತಿಂಡಿ ಚೆನ್ನಾಗಿಲ್ಲ ಅಂದ್ರೆ ಕ್ಯಾಶಲ್ಲಿ ಕೂತಿರ್ತಾನ, ಕೌಂಟರ್ ಅವನ ಕಿವಿಯಲ್ಲಿ ಹೇಳಿ. ಅಂದ್ರೆ ಹೊರಗಡೆ ಯಾವ ರೀತಿಯ ವ್ಯವಸ್ಥೆ ಇರಬೇಕು, ಒಳ್ಳೆಯದಿದ್ರೆ ನಮ್ಮ ಕೆಂಪೇಗೌಡರ ಬಗ್ಗೆ ಈ ಒಂದು ಸಂಘಟನೆ ಬಗ್ಗೆ ಒಳ್ಳೆ ವಿಚಾರಗಳಿದ್ರೆ ಹೊರಗಡೆ ಮಾತಾಡಿ. ಏನಾದ್ರು ಸಣ್ಣ ಪುಟ್ಟ ನ್ಯೂನತೆಗಳಿಗ ಅದಕ್ಕೆ ಸಂಬಂಧಪಟ್ಟಂತಹ ಯಾರಿದ್ದಾರೆ ಅವ್ರ ಹತ್ರ ಬಂದು ಕಿವಿಗೆ ನೋಡಿ, ನಿಮ್ಮ ಸಂಘಟನೆಯ ಒಳಗಡೆ ಈ ತರದ ಸಮಸ್ಯೆ ಇದೆ, ಸರಿ ಮಾಡ್ತಾರೆ. ಯಾವಾಗ ಸರಿ ಮಾಡ್ಕೊಳಕ್ಕಾಗುತ್ತೆ? ನಾವು ದೋಸೆ ಸರಿ ಇಲ್ಲ ಅಂತ ಹೇಳಿ ರೋಡಲ್ಲಿ ಮಾತಾಡಿದ್ರೆ ನಾಳೆ ಹೋಗ್ಲಿಕ್ಕೆ ಜನ ಬರಲ್ಲ. ಅದೇ ಅವ್ರ ಹತ್ರ ಹೇಳಿದ್ರೆ, ಕ್ಯಾಶ್ ಇರೋನು ಹೇಳಿದ್ರೆ ಅವ್ನು ಅಡಿಗೆ ಮಾಡೋನಿಗೆ ಹೇಳಿ ಅವ್ನ ದೋಸೆಯನ್ನ ಉಪ್ಪು ಕಮ್ಮಿ ಆಗಿತ್ತು, ಇಲ್ಲ ಪಲ್ಯ ಕಮ್ಮಿ ಆಗಿತ್ತು, ತುಪ್ಪ ಹಾಕಬೇಕಿತ್ತು ಅನ್ನೋದು ಹೇಳ್ತಾರೆ. ಈ ರೀತಿಯ ವ್ಯವಸ್ಥೆ ಒಳಗಡೆ ಮಾತ್ರ ಸಂಘಟನೆಗಳನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಹಲವಾರು ವಿಚಾರಗಳಿದೆ. ಇನ್ನೊಂದು ದಿವಸಗಳಲ್ಲಿ ಪರಸ್ಪರ ಕೂತ್ಕೊಂಡು ನನ್ನ ಖುಷಿ ಆಯ್ತು. ಮಹಿಳೆಯರು ನೀವು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು. ಇದ್ರೆ ಯಾವುದೇ ಒಂದು ಮನೆ ಉದ್ಧಾರ ಆಗಬೇಕು ಅಂತ ಹೇಳಿದ್ರು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತದ್ದು ಮಹಿಳೆ. ಒಬ್ಬ ಮಗು ತನ್ನ ಏನೋ ಗುರಿಯನ್ನು ಮುಟ್ಟಬೇಕು ಅಂತಿದ್ರೆ ಅದಕ್ಕೂ ಮಹಿಳೆಯರ ಪ್ರಮುಖ ಪಾತ್ರವನ್ನು ವಹಿಸುವಂತವರು ಮಹಿಳೆಯರು. ಹಾಗಾಗಿ ನೀವು ಯಾವತ್ತು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸಿ ನೀವು ಬರ್ತೀರಿ, ಖಂಡಿತವಾಗಿ ಈ ಸಂಘಟನೆ ಗಟ್ಟಿಯಾಗುತ್ತದೆ ಅನ್ನುವಂಥದ್ದಲ್ಲಿ ಅನುಮಾನವೇ ಇಲ್ಲ ಅನ್ನುವಂಥದ್ದನ್ನ ನಾನು ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ದಯಮಾಡಿ ಹಾಗಂತೇಳಿ ಪುರುಷರುಗಳು ಇವನು ಪುರುಷ ಆಗಿ ನಮ್ಮನ್ನ ಈ ರೀತಿ ಮಾತಾಡ್ತಾನೆ, ಮಹಿಳೆಯರನ್ನೇ ಎತ್ಕೊಂಡು ಮಾತಾಡ್ತಾನಲ್ಲ, ಈಗಾಗಲೇ 33% ಬೇರೆ ಬಂದಿದೆ. ಹಾಗಾಗಿ ಅನ್ನುವಂಥ ಭಾವನೆ ಬೇಡ. ಅವರಿಗೆ ಸಹಕಾರಿಗಳಾಗಿ ನಾವು ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ. ಹೊರಪ್ರಪಂಚದ ಒಳಗಡೆ ಕೆಲಸ ಮಾಡುವಂಥವ್ರು ನಾವು, ಅವರು ಹೊರಪ್ರಪಂಚದಲ್ಲಿ ಮಾಡಿದ್ರು ಆದಷ್ಟು ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥವ್ರು ಅವರು. ಹಾಗಾಗಿ ಆ ಮಾತನ್ನು ಹೇಳಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಲವಾರು ಜನ ನಮ್ಮ ಜನಾಂಗದ ಮುಖಂಡರುಗಳು ಬಂದಿದ್ದೀರಾ. ನಿಮ್ಮ ಕೊಡುಗೆಗಳು ಅಪಾರ ಇದೆ ನಮ್ಮ ಸಮಾಜಕ್ಕೆ. ನಿಮ್ಮ ಕೊಡುಗೆಗಳು ಏನಾದರೂ ಒಂದು ಕೊಡುಗೆಗಳನ್ನ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಕೊಡುಗೆಗಳನ್ನ ಕೊಟ್ಟಿದ್ದೀರಿ. ಆ ಕೊಡುಗೆಗಳನ್ನ ಮುಂದೂಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮತ್ತೆ ಇಲ್ಲಿಂದ ಯುವಕರುಗಳಿಗೆ ಏನು ಒಕ್ಕಲಿಗರ ಯುವ ಸಮಾಜ ಇದೆ ಅವರುಗಳಿಗೆ ನಾವು ಸ್ಫೂರ್ತಿದಾಯಕವಾಗಿ ಜೊತೆಗೂಡಿಸಿಕೊಂಡು ಹೋಗುವಂತ ಜವಾಬ್ದಾರಿಗಳು ನಮ್ಮ ಮೇಲೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೇದಾಗಿದೆ. ನಾನು ಹಾಗೆ ಕೆಂಪೇಗೌಡರ ಬಗ್ಗೆ ಏನು ಹೆಚ್ಚಿಗೆ ಹೇಳಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ನಾವು ಮಾತನಾಡೋದಕ್ಕೆ ಅವ್ರು ಸಂಪೂರ್ಣವಾಗಿ ಎಲ್ಲ ವಿಚಾರಗಳು, ಯಾಕಂಬರ್ದ ರೊಟ್ಟಿ ಬೆಂದ್ರೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ, ಸಂಪೂರ್ಣವಾಗಿ ಆ ರೊಟ್ಟಿ ಬೆಂದಿರೋ ರೊಟ್ಟಿ ತಿಂದರೆ ರುಚಿ ಬರುತ್ತೆ. ಹಾಗಾಗಿ ಅವರು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ಅವರು ಸಂಪೂರ್ಣವಾಗಿ ಮಾತನಾಡ್ತಾರೆ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ ಕೆಂಪೇಗೌಡಿಯ ಜಯಂತಿಯ ಶುಭಾಶಯಗಳು ಇರಲಿ. ಇವತ್ತಿಗೆ ಆ ಕೆಂಪೇಗೌಡರ ಜಯಂತಿಯ ವಿಚಾರಗಳನ್ನು ಮರಿಬೇಡಿ. ಪ್ರತಿನಿತ್ಯ ನಾವು ಚರ್ಚೆ ಮಾಡಬೇಕು. ಅವರ ಇತಿಹಾಸವನ್ನ ಮೊನ್ನೆ ಪ್ರಸಾದ್ ಮಾತಾಡ್ಬೇಕಂತ ಹೇಳಿದ್ರು. ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವತ್ತು ನಾವು ಏನೇ ಇದ್ರು ಇತಿಹಾಸಗಳನ್ನ, ಅದು ಅಂಬೇಡ್ಕರ್ ಅವರು ಹೇಳಿರುವಂಥದ್ದು. ಪ್ರತಿಯೊಬ್ಬರು ಏನಾದರೂ ಒಂದು ವಿಚಾರಗಳ ಬಗ್ಗೆ ಮಾತನಾಡಬೇಕು, ವಿಚಾರಗಳನ್ನ ಹೇಳಬೇಕು ಅಂದ್ರೆ ಆ ಇತಿಹಾಸಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಆ ಇತಿಹಾಸವನ್ನ ತಿಳ್ಕೊಂಡ ಮೇಲೆ ನಾನು ಮುಂದುವರೆದ್ರೆ ನಾನು ಮತ್ತೆ ಇತಿಹಾಸವನ್ನ ಏನಾದರೂ ಒಂದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತಿನ ಅರ್ಥ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಂಡು ನಾವು ಸಮಾಜಕ್ಕೆ ಬಿಟ್ಟು ಹೋಗುವಾಗ ಒಂದು ಸ್ವಲ್ಪ ಇತಿಹಾಸಗಳ ಬಗ್ಗೆ ಏನಾದರೂ ಕೊಡುಗೆಗಳನ್ನು ಕೊಡುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸುದೀರ್ಘವಾಗಿ ಉದ್ಘಾಟಕರಾಗಿ ನಮ್ಮ ಮಾನ್ಯ ಉಪಸಭಾಪತಿಗಳು, ವಿಧಾನ ಪರಿಷತ್ತು, ಕರ್ನಾಟಕ ಸರ್ಕಾರ ಇವರು ಇದನ್ನು ನುಡಿದಿರ್ತಾರೆ. ಅದೇ ರೀತಿ ಕಳೆದ ಬಾರಿ ಅವರೊಂದು
ಶುದ್ಧ ನೀರಿನ ಘಟಕವನ್ನ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ನಮ್ಮೆಲ್ಲರ ಮುಂದೆ ಮಾತನ್ನು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದಂತಹ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಈಗ ಸಮಯದ ಅಭಾವವಾಗಿದ್ದರಿಂದ ಮಾನ್ಯ ಅತಿಥಿ ಮಹೋದಯರಲ್ಲಿ ಮನವಿಯನ್ನು ಮಾಡ್ತಾ ಕಾರ್ಯಕ್ರಮ ತಡ ಆಗಿದೆ. ಹಾಗಾಗಿ ನೇರವಾಗಿ ನಾವು ಮುಖ್ಯ PCC ಭಾಷಣ ಕರ್ಕೊಂಡು ಬಂದಿದ್ದೀವಿ. ಅವರಿಂದ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ. ನೇರವಾಗಿ ಅವರ ಕಡೆಗೆ ಹೋಗ್ತಿದ್ದೇವೆ. ಇವರನ್ನ ನಾವು ಶ್ರೀಯುತರನ್ನ ಸಂಪರ್ಕ ಮಾಡೋದಕ್ಕಿಂತ ಮೊದಲು ಅನಂತರಾಜ್ ಗೌಡರು ಪುತ್ತೂರು ಇವರ ಗುರುಗಳಾಗಿರ್ತಕ್ಕಂಥ ಅವರನ್ನು ಸಂಪರ್ಕ ಮಾಡಿದ್ವಿ. ಅವರು ತುಂಬ ಸಂತೋಷದಿಂದ ನಾನು ಕಾರ್ಯಕ್ರಮಕ್ಕೆ ಬರ್ತಿದ್ದೆ, ಆದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಅವರು ಬರಲಿಲ್ಲ. ತಕ್ಷಣ ಅವರು ಹೇಳಿದ್ದು, ನಮಗೆ ಗಣೇಶ್ ಹೆಗ್ಡೆ ಅವರ ಪರಿಚಯ ಇರಲಿಲ್ಲ. ನೇರವಾಗಿ ಅವರನ್ನು ಹೇಳಿದರು, ಗಣೇಶ್ ಹೆಗ್ಡೆ ಅವರು ಒಬ್ಬ ಸಾಹಿತಿ, ಒಬ್ಬ ಕವಿ, ಒಕ್ಕಲಿಗರ ಚಿಂತಕರು, ಹೋರಾಟಗಾರರ ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಆ ಅನಂತರಾಜ್ ಗೌಡರು ಕೂಡ ಒಬ್ಬರು ಒಕ್ಕಲಿಗರ ಚಿಂತಕರಾಗಿ ಹೋರಾಟಗಾರರಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು. ಅವರ ಶಿಷ್ಯರು ಇವರು ನಮ್ಮ ನಾಡಪ್ರಭು ಕೆಂಪೇಗೌಡರ ಬಗ್ಗೆ, ಅವರ ಯಶೋಗಾಥೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ದಯಮಾಡಿ ಅತಿಥಿ ಮಹೋದಯರು ತಮಗೆ ವೇದಿಕೆಗೆ ಮಾತನಾಡಲು ಅವಕಾಶವನ್ನು ಮಾಡಿಕೊಡ್ತೇವೆ. ಹಾಗೆ ನಮ್ಗೆಲ್ಲರಿಗೂ ಒಂದು ಮನವಿ, ಇವರ ಭಾಷಣ ಆದ ನಂತರ ಸಾಧನೆ ಮಾಡಿರ್ತಕ್ಕಂಥ ಸನ್ಮಾನಿತರನ್ನ ನಾವು ಒಂದು ಗುರುಸಿದ್ದೀವಿ. ಆ ಸನ್ಮಾನಿತರನ್ನ ನೀವೆಲ್ಲರೂ ಚಪ್ಪಾಳೆ ಕಟ್ಟಿ ಗೌರವಿಸಬೇಕು. ಅದ ನಂತರ ಭೋಜನದ ವ್ಯವಸ್ಥೆ ಇರುತ್ತೆ. ಇವರ ಭಾಷಣ ಆದ ತಕ್ಷಣ ಸರ್ವೇ ಸಾಮಾನ್ಯ ಎದ್ದು ಹೋಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ನಮ್ಮೊಳಗೆ ಇರ್ತಕ್ಕಂಥವ್ರನ್ನ ಗುರುಸಿ ಸಾಧನೆ ಮಾಡ್ತಕ್ಕಂಥದಕ್ಕೆ ನಾವು ಒಂದು 10 ಜನದ ಪಟ್ಟಿ ಮಾಡಿದ್ದೀವಿ. ಆ ಸಾಧಕರನ್ನ ನೀವು ನಿಜವಾಗ್ಲೂ ನೋಡ್ಬೇಕು. ಹಾಗಾಗಿ ಇವರ ನುಡಿಯ ನಂತರ ನಾವೆಲ್ಲರೂ ಸನ್ಮಾನವನ್ನು ಮುಗಿಸಿ ನಂತರ ಭೋಜನಕ್ಕೆ ಹೋಗ್ಬೇಕು. ಅಲ್ಲಿ ತನಕ ನಾವು ಭೋಜನ ಶುರು ಮಾಡಿಸೋಣ. ನಮ್ಮೆಲ್ಲರ ಆತ್ಮೀಯರು, ನಿಮ್ಮ ಮೂಡಿಗೆರೆಗಿಂತ ಅತಿ ಆತ್ಮೀಯ ಸಂಬಂಧ ಪ್ರಾಣೇಶಣ್ಣನಿಗೆ ಶೃಂಗೇರಿನಲ್ಲಿ ಅವರ ಮನೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಆತ್ಮೀಯರು ಇದ್ದಾರೆ. ಪ್ರಾಣೇಶಣ್ಣನವರೇ, ಅಜಿತ್ ಅಣ್ಣವರೇ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ನಾಡಪ್ರಭು ಕೆಂಪೇಗೌಡರ ಕುರಿತು ಮಾತನಾಡುವುದಕ್ಕಾಗಿ ನನ್ನ ಆತ್ಮೀಯರು ಮತ್ತು ಸಾಹಿತ್ಯದ ಗುರುಗಳು ಆದಂತಹ ಪುತ್ತೂರು ಅನಂತರಾಜೇಗೌಡರನ್ನ ಕೇಳಿಕೊಂಡಿರುತ್ತಾರೆ.
ಇತಿಹಾಸವನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ. 50 ಮನೆಗಳು ಒಂದು ಊರಿನಲ್ಲಿದ್ರೆ ಅಲ್ಲಿ ಒಬ್ಬ ಒಕ್ಕಲಿಗ ಇದ್ದರೆ ಆ 50 ಮನೆಯ ಇತರ ಸಮುದಾಯದ ಜನರ ಯೋಗಕ್ಷೇಮವನ್ನ ಮತ್ತು ಅಭಿವೃದ್ಧಿಯನ್ನ ಮತ್ತು ರಾಜಕಾರಣವನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವ ತಾಕತ್ತಿರುವ ಸಮುದಾಯ ಒಕ್ಕಲಿಗ ಸಮುದಾಯ. ಯಾಕೆ ಅಂತ ಕೇಳಿದ್ರೆ ಆ ಒಕ್ಕಲಿಗ ಸಮುದಾಯ ಎಂದೂ ಕೂಡ ತನ್ನ ಜಾತಿಗೆ ಅಂಟಿಕೊಂಡು ರಾಜ್ಯವನ್ನ ಕಟ್ಟಿಲ್ಲ.
ಜೈನ ಸಂಪ್ರದಾಯವನ್ನ ಅಳವಡಿಸಿಕೊಂಡಿದ್ದೇವೆ ವಿನಃ ಜೈನ ಧರ್ಮದ ಮತಾವಲಂಬಿಗಳಾಗಿ ಅದರ ಪೂರ್ಣ ಇತಿಹಾಸವನ್ನು ನಾವು ಒಪ್ಪಿಕೊಂಡವರಲ್ಲ. ಕಾರಣಕ್ಕಾಗಿ ಅದನ್ನ ಕೈ ಬಿಡಬೇಕಾಗ್ತದೆ. ಆಮೇಲೆ ನಾನು ಕೆಂಪೇಗೌಡರ ಜಯಂತಿಯಲ್ಲಿ ಸಮುದಾಯದ ಕೆಲವು ವಿಚಾರಗಳನ್ನೇ ಮಾತಾಡ್ತಾರೆ ಅಂತ. ಕೆಂಪೇಗೌಡರ ಇತಿಹಾಸವನ್ನು ನೀವೆಲ್ಲ ಓದಿರ್ತೀರಿ. ನಮ್ಮ ಅತ್ಯಂತ ಸಂತೋಷದ ವಿಷಯ ಅಂದ್ರೆ ನಮ್ಮ ಸಮುದಾಯದವರು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಮಾತ್ರ ಇರುವ ಕಾರಣಕ್ಕಾಗಿ ಕೆಲವು ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ನಮ್ಮಲ್ಲಿ ಮೊದಲು ನಮ್ಮ ತಾಯಿಯಂತೆ ಕಲಿಬೇಕಾಗಿದ್ದು ಮನೆಯ ಸಂಪ್ರದಾಯ ಮತ್ತು ಗೌರವವನ್ನು ಕಾಪಾಡುವ ಕೆಲಸವನ್ನ ಮಾಡಬೇಕಾಗ್ತದೆ. ತಮ್ಮ ಮನೆಯ ಹೆಣ್ಣು ಮಕ್ಕಳು ನಿಮ್ಮ ಇಲ್ಲಿ ಹೇಗೋ ಗೊತ್ತಿಲ್ಲ, ನಮ್ಮ ಭಾಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ತುಂಬಾ ಎಲ್ಲ ಸಂಪ್ರದಾಯಗಳನ್ನು ಮರೆತು ಕ್ರೈಸ್ತ ಮತದ ಸಂಪ್ರದಾಯಗಳಿಗೆ ಮೊರೆ ಹೋಗಿ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮೊರೆ ಹೋಗಿ ಎಲ್ಲದನ್ನು ಮರೆತು ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿದ್ಯಾವಂತರು ಅನಿಸ್ಕೊಂಡವರು. ದಯಮಾಡಿ ಎಷ್ಟೇ ಓದಿ ಅವರ ಯಾವುದೇ ಹುದ್ದೆಯಲ್ಲಿ ಆಗಿರಲಿ, ದಿಲ್ಲಿಗೆ ದೊರೆಯಾದ ತಾಯಿಗೆ ಮಗ ಎನ್ನುವಂತೆ ನೀವು ನಮ್ಮ ಸಂಪ್ರದಾಯವನ್ನು ಮಕ್ಕಳಿಗೆ ದಯಮಾಡಿ ಅದನ್ನ ಬಲಾಢ್ಯವಾಗಿ ಕಲಿಸಬೇಕು. ಕಲಿಸುವುದರ ಮುಖಾಂತರ ಆ ಸಂಪ್ರದಾಯವನ್ನು ಗಟ್ಟಿಯಾಗಿ ಉಳಿಸಬೇಕು. ಉಳಿಸುವುದರಲ್ಲಿ ತಂದೆಗಿಂತ ತಾಯಿಯ ಪಾತ್ರವೇ ಅಮೂಲ್ಯ. ಅದರಲ್ಲೂ ನಮ್ಮ ಒಕ್ಕಲಿಗ ಹೆಣ್ಣು ಮಕ್ಕಳ ಒಕ್ಕಲಿಗ ಮನೆತನಗಳಲ್ಲಿ ತಾಯಿಯರು ಹೆಗ್ಗಡತಿ ಅನ್ನೋ ಪದವನ್ನು ಬಳಸ್ತಾರೆ ನೋಡಿ. ಹೆಗ್ಗಡತಿ ಅಂದರೆ ಹೆಚ್ಚಿನವಳು ಅಂತ, ಯಜಮಾನಿ ಅಂತ, ದೂರದೃಷ್ಟಿ ಉಳ್ಳವಳು ಅಂತ, ಹಿಡಿತ ಉಳ್ಳವಳು ಅಂತ, ರಾಜಮಾರ್ಗಿಣಿ ಅಂತ, ದೈವತ್ವ ಉಳ್ಳವಳು ಅಂತ, ಸಮಾಜಕ್ಕೆ ಸದ್ಗ್ರಹಿಣಿ ಅಂತ, ಹೆಗ್ಗಡತಿ ಅನ್ನುವಂತಹ ಪದ. ಈಗ ಅದನ್ನು ಬಳಸಕ್ಕೆ ತುಂಬಾ ಯೋಚನೆ ಮಾಡ್ತಾರೆ. ನಮ್ಮವರು ತನ್ನ ಹೆಸರಿನ ಮುಂದೆ ಗೌಡನೋ, ಹೆಗ್ಗಡೆನೋ, ನಾಯಕನೋ, ನಾಡವನ ಆ ಹೆಸರನ್ನು ಹಾಕೊಳ್ಳೋದಕ್ಕೂ ಕೂಡ ನಾನು ತುಂಬಾ ಜನ ಕೇಳಿದೆ. ಅವತ್ತು ಯಾರಿಗೋ ಹೀಗೆ ಬರೆದ್ರು, ಹಿಂಗೆ ಗೌಡ, ಇಲ್ಲ ನನ್ನ ಬರೀ ಪ್ರಸಾದ್ ಗೌಡ ಅಂತ ಬರೀಬೇಡಿ. ತನ್ನ ಮನೆತನದ ಇತಿಹಾಸವನ್ನ, ತನ್ನ ಮನೆತನದ ಗೌರವದ ಸೂಚ್ಯವಾದಂತಹ ಗೌಡ ಪದವನ್ನು ತನ್ನ ಹೆಸರಿನ ಮುಂದೆ ಹಾಕಿಸಿಕೊಳ್ಳುವ ಯೋಗ್ಯತೆ ಇಲ್ಲದವರನ್ನ ಸಮುದಾಯ ಒಪ್ಪಿಕೊಳ್ಳಬಾರದು. ನಮ್ಮದು ಹೆಗ್ಗಡೆ ಮನೆತನ. ನಮ್ಮ ಮನೆತನ ಇಲ್ಲಿ ಗೌಡ, ನಾಯಕ, ನಾಡವ ಅನ್ನುವಂಥ 4 ಸಮುದಾಯ, 4 ಮನೆತನಗಳು ಈ ಮಲೆನಾಡು ಭಾಗದಲ್ಲಿವೆ. ಹೊಯ್ಸಳರ ದೊರೆ ಬಿಟ್ಟಿದೇವ ಮತಾಂತರ ಆಗ್ತಾರೆ. ಜೈನ ಪಾಲನೆಯನ್ನು ಬಿಟ್ಟು ವೈಷ್ಣವ ಪಾಲನೆಯನ್ನು ಸ್ವೀಕರಿಸ್ತಾರೆ ರಾಮಾನುಜಾಚಾರ್ಯರ ಮೂಲಕ. ಆ ರಾಮಾನುಜಾಚಾರ್ಯರ ಮೂಲಕ ವೈಷ್ಣವ ಮತವನ್ನ ಅವಲಂಬಿಸಿ ಆತ ಬಿಟ್ಟಿದೇವ ವಿಷ್ಣುವರ್ಧನಾಗ್ತಾರೆ. ಆಗ ಆತನ ಸಮುದಾಯದಲ್ಲಿ ಸೇರಿದಂತಹ ನಾವೇ ಈ ಮಲೆನಾಡು ಮತ್ತು ಬಯಲುನಾಡಿನಲ್ಲಿ ಇದ್ದಂತಹ ಒಕ್ಕಲಿಗ ಸಮುದಾಯ. ಅವನು ತುಂಬಾ ಚೆನ್ನಾಗಿ ಒಂದು ಆದೇಶವನ್ನು ಹೊರಡಿಸ್ತಾನೆ. ವಿಷ್ಣುವರ್ಧನ ಭಕ್ತಿ ಮತಾಂತರ ಆಗಲಿಕ್ಕೆ ಒಪ್ಪಲಿಲ್ಲ ಅಂದಾಗ ವೈಷ್ಣವ ಮತಗಳಲ್ಲಿ ಏನೋ ಸಮಸ್ಯೆ ಇರಬಹುದೇನೋ ಅಂತ ಒಂದಷ್ಟು ಜನ ವಿಷ್ಣುವರ್ಧನ ಜೊತೆಯಲ್ಲಿ ಧರ್ಮವನ್ನು ಬಿಡಲು ಒಪ್ಪಲಿಲ್ಲ. ಆಗ ಅವನು ಆದೇಶವನ್ನು ಹೊರಡಿಸ್ತಾನೆ, ಯಾರು ನನ್ನ ಜೊತೆಯಲ್ಲಿ ಜೈನ ಸಂಪ್ರದಾಯವನ್ನು ಬಿಟ್ಟು ವೈಷ್ಣವ ಸಂಪ್ರದಾಯವನ್ನು ಸ್ವೀಕರಿಸ್ತೀರಿ ಅವರಿಗೆ ಹೆಚ್ಚು ಹೆಚ್ಚು ಭೂಮಿಯನ್ನು ಉಂಬಳಿಯಾಗಿ ಕೊಡ್ತೀನಿ ಅಂತ. ಆವಾಗ ಆ ರಾಜನ ಪರಿವಾರದಲ್ಲಿ ಮತಾಂತರಗೊಂಡಂತ ಅಂದ್ರೆ ಪಂಥ ಬೇರೆ ಹೊಸ ಪಂಥವನ್ನು ಸ್ವೀಕರಿಸಿದ ಕಾರಣಕ್ಕಾಗಿ ನಮ್ಮವರು ಹೆಚ್ಚು ಹೆಚ್ಚು ಭೂ ಒಡೆತನವನ್ನು ಹೊಂದಿರುವ ಅನ್ನುವಂಥದ್ದು ಕೂಡ ದೊಡ್ಡ ಇತಿಹಾಸ. ಜೊತೆಯಲ್ಲಿ ಈ ನಾಡನ್ನ ಆಳ್ತಾ ಇದ್ದಂತಹ ಬಿಟ್ಟಿದೇವ ಖಜಾನೆಯಲ್ಲಿ ಸಂಪೂರ್ಣ ಲೆಕ್ಕವನ್ನು ನೋಡಿಕೊಳ್ಳುತ್ತಿದ್ದವರಿಗೆ ಹೆಗ್ಗಡೆ ಅಂತ ಕರೆದ. ಗ್ರಾಮಾಡಳಿತವನ್ನು ನೋಡಿಕೊಂಡು ಗ್ರಾಮವನ್ನು ಹಿಡಿತ ಇಟ್ಟು ತನ್ನ ರಾಜಪಕ್ಷಕ್ಕೆ ಕಂದಾಯವನ್ನು ಒದಗಿಸ್ತಾ ಇದ್ದವರಿಗೆ ಗೌಡ ಅಂತ ಕರೆದ. ಸೈನ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡವರಿಗೆ ನಾಯಕ ಅಂತ ಕರೆದ. ನಾಡವರು ಅಂತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟರಿಗೂ ನಾಡವರು ಅಂತಾರೆ. ನಮ್ಮ ಸಿರಿಯರಿಗೆ ಕಿಕ್ಕ ಭಾಗದಲ್ಲಿದ್ದವರಿಗೆ ಹೆಚ್ಚು ನಾಡವರು ಅಂತ ಕರೀತಾರೆ. ಆ ನಾಡವರು ಅಂದ್ರೆ ನಾಡುವವರು ಅಂತ. ನಾಡವರು ಈ 4 ಭಾಗವಾಗಿ ವಿಂಗಡಿಸಿ ತನ್ನ ರಾಜ್ಯವನ್ನ, ಸಮೃದ್ಧಿಯಾದ ರಾಜ್ಯವನ್ನು ಕಟ್ಟಿದಂತಹ ವಿಷ್ಣುವರ್ಧನ. ಆ ಕಾರಣಕ್ಕಾಗಿ ಆ ಮನೆತನದ ಹೆಸರನ್ನ ದಯಮಾಡಿ ಯಾರು ಕೂಡ ಅದನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಹಿಂಜರಿಕೆ ಮಾಡಬೇಡಿ. ಪ್ರೀತಿಯಿಂದ, ಗೌರವದಿಂದ ಬಳಸಿಕೊಳ್ಳಿ. ಅದನ್ನ ಯಾಕೆ ಬಳಸಿಕೊಳ್ಳಬಾರದು? ನಮ್ಮ ಪೂರ್ವಿಕರು ಆ ಪಟ್ಟವನ್ನ, ಹೆಗ್ಗಡೆ ಎನ್ನುವಂತ ಪಟ್ಟವನ್ನ, ಗೌಡ ಎನ್ನುವಂತ ಪಟ್ಟವನ್ನ, ನಾಯಕ ಎನ್ನುವಂತ
ವಿಷ್ಣು ಪತ್ನಿ, ವಿಷ್ಣು ಯಾರು? ಈ ಭೂಮಿ ಒಡೆಯ. ಆ ಭೂಮಿ ಒಡೆಯನ ಮಕ್ಕಳ ನಾವು. ಆ ಕಾರಣಕ್ಕಾಗಿ ನಾವು ವೈಷ್ಣವ ಸಂಪ್ರದಾಯವನ್ನು ಸ್ವೀಕರಿಸಿದ್ವಿ ಅಂತ ಕೂಡ ಡಾಕ್ಟರ್ ಹಮಾನಾಯಕರು ಇತಿಹಾಸದಲ್ಲಿ ಹೇಳ್ತಾರೆ. ಡಾಕ್ಟರ್ ಹಮಾನಾಯಕರು ಬಹಳ ಜನ ಲಂಬಾಣಿಗಳು ಅಥವಾ ಬದುಕರ ನಾಯಕರು ಅಲ್ಲ, ಹಮಾನಾಯಕರು ಬಂಧುಗಳು. ಡಾಕ್ಟರ್ ಹಮಾನಾಯಕ ಹೇಳ್ತಾರೆ, ಅಷ್ಟು ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ನಾವು ಭೂಮಿಯನ್ನ ಎಲ್ಲಿವರೆಗೆ ಗೌರವಿಸ್ತೀವಿ, ಭೂಮಿಯನ್ನ ಎಲ್ಲಿವರೆಗೆ ಪ್ರೀತಿಸ್ತೀವಿ, ಭೂಮಿಯನ್ನ ಎಲ್ಲಿವರೆಗೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಅಲ್ಲಿವರೆಗೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಕೂಡ ಕವಿ ಮುದ್ದಣ್ಣ ತುಂಬಾ ಚೆನ್ನಾಗಿ ತನ್ನ ಕಾವ್ಯದಲ್ಲಿ ಹೇಳ್ತಾರೆ. ನೋಡಿ, ನಮಗೆ 3 ಅನರ್ಘ್ಯ ರತ್ನಗಳು ಸಿಕ್ಕಿದೆ. ಮಹಾಪ್ರಭು ಕೆಂಪೇಗೌಡರನ್ನು ಕೊಟ್ಟ ಸಮುದಾಯ ನಮ್ಮದು. ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರನ್ನು ಕೊಟ್ಟ ಸಮುದಾಯ ನಮ್ಮದು. ಮಹಾಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನು ಕೊಟ್ಟಂತ ಸಮುದಾಯ ನಮ್ಮದು. ರಾಜಕೀಯದಲ್ಲಿ ವಿಧಾನಸೌಧವನ್ನು ಕಟ್ಟಿದ್ವಿ, ವಿಕಾಸ ಸೌಧವನ್ನು ಕಟ್ಟಿದ್ವಿ. ಬೆಂಗಳೂರು ನಗರವನ್ನ ಈ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟು ಎಸ್ ಎನ್ ಕೃಷ್ಣ ಅವರು ಐಟಿಬಿಟಿ ಮುಖಾಂತರ ಈ ನಾಡಿಗೆ ಇತಿಹಾಸವನ್ನು ಕೊಟ್ಟ ಸಮುದಾಯ, ಈ ನಾಡನ್ನ ಆಳಿದಂತ ಸಮುದಾಯ, ಈ ದೇಶವನ್ನ ಆಳಿದಂತ ಸಮುದಾಯ. ಇವತ್ತು ಆಂಧ್ರದಲ್ಲಿ ರೆಡ್ಡಿ, ತಮಿಳುನಾಡಿನಲ್ಲಿ ಗೌಡರ್, ಕೇರಳದಲ್ಲಿ ನಾಯರ್, ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಚೌಹಾಣ್, ಆಚೆ ಹೋದರೆ ರಜಪೂತ್, ಈಚೆ ಹೋದರೆ ಏನು ಠಾಗೂರ್, ಇನ್ನೊಂದು ಕಡೆ ಹೋದರೆ ಚೌಧರಿ. ಎಲ್ಲ ಸಮುದಾಯಗಳು ಕೂಡ ಅಂದಾಜಿನ ಪ್ರಕಾರ 19 ಕೋಟಿ ಸಮುದಾಯ, 19 ಕೋಟಿ ಒಕ್ಕಲು ಈ ದೇಶದಲ್ಲಿ ಇದ್ದಾರೆ ಎನ್ನುವಂತಹದ್ದು ಈ ಸಮುದಾಯದ ಒಂದು ಸಾಮಾನ್ಯ ಲೆಕ್ಕ. ಹಾಗಾಗಿ ಅಂತ ಸಮುದಾಯದಿಂದ ಹುಟ್ಟಿದ್ದೀವಿ ಅಂದ್ರೆ ಒಂದು ದೇಶ ಈ ಸಮುದಾಯವನ್ನು ಬಿಟ್ಟು ದೇಶ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಮುದಾಯವನ್ನು ಬಿಟ್ಟು ರಾಜ್ಯ ಉಳಿಯೋಕೆ ಸಾಧ್ಯವೇ ಇಲ್ಲ. ಈ ಸಮುದಾಯವನ್ನು ಬಿಟ್ಟು ನಾಡನ್ನು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಗೆಜ್ಜೆಲೆ ಇರಲೇಬೇಕು. ಅದನ್ನು ಇದ್ದು ರಾಜಕಾರಣ ಬಂದಾಗ ಯಾರು ಸಮುದಾಯದ ಏಳಿಗೆಯಲ್ಲಿ ನಿಲ್ತಾರೆ ಅವರ ಪರ ವಹಿಸಿಕೊಳ್ಬೇಕು. ಮಂಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ನಡೀತು. ನಮ್ಮ ಮಠನ್ನೂರವರು, ನಮ್ಮ ಪ್ರಾಣೇಶಂಗರಿಗೆ ಆದರು, ಅವರು ಗುಡ್ಡೇಮನೆ ಅಪ್ಪಯ್ಯಗೌಡರ ಸ್ಟ್ಯಾಚ್ಯೂವನ್ನ ಮಂಗಳೂರು ಬಾವುಟಗುಡ್ಡೆಯಲ್ಲಿ ನಿಲ್ಲಿಸುವುದಕ್ಕೆ ಕಾರಣೀಕರ್ತರಾದರು ಅಂತ ಹೇಳಿ ಅವರ ರಾಷ್ಟ್ರವಾಗಿ ನಿಲ್ಲಿಸಿದ್ರು. ತೆಗಿಬೇಕು, ಅವರನ್ನ ಉಳಿಸಬಾರದು ಅಂತ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಉಡುಪಿ ಮತ್ತು ಕಾಸರಗೋಡು ಹಾಗೂ ಮಡಿಕೇರಿಯ ಭಾಗದಲ್ಲಿರ್ತಂತ ಒಕ್ಕಲಿಗರು ಈ ನಮ್ಮ ಹಾಸನದ ಐಗೂರಿನವರು, ಆ ನಮ್ಮ ತೀರ್ಥಹಳ್ಳಿಯ ಆರ್ಗಗಳು. ಇವತ್ತು ತೀರ್ಥಹಳ್ಳಿ ಸಮೀಪದ ಗೌಲೇದುರ್ಗ ಸಂಸ್ಥಾನವನ್ನು ಆಳ್ತಾ ಇದ್ದಂತ ವೀರಮ್ಮಾಜಿಯವರ ಸಂತತಿಯೇ ನಾವು. ಆ ವೀರಮ್ಮಾಜಿಯ ಜೀವಿತದ ಕೊನೆಯಲ್ಲಿ ಅವರು ಶೈವ ಮತವನ್ನು ಸ್ವೀಕರಿಸ್ತಾರೆ, ಅವರು ಲಿಂಗಾಯತ ಮತವನ್ನು ಸ್ವೀಕರಿಸ್ತಾರೆ. ಆ ವೀರಮ್ಮಾಜಿಯವರ ಆಡಳಿತ ಮಂಗಳೂರು ಭಾಗ, ಕೊಡಗು, ಕಾಸರಗೋಡಿನ ಭಾಗದಲ್ಲಿತ್ತು. ಆವಾಗ ಅಲ್ಲಿ ಜೈನರು ಮತ್ತು ಬಂಟರ ಉಪಟಳ ಹೆಚ್ಚಾದಾಗ ತನ್ನ ಜಾತಿಷ್ಠರು ಅಲ್ಲಿಗೆ ಕೌಟಗಿಯವರನ್ನ ಅಲ್ಲಿಗೆ ಸೇರಿಸಿ ಆ ಮೂಲಕ ಅಲ್ಲಿಗೆ ಕಂದಾಯಗಳನ್ನು ವಸೂಲಿ ಮಾಡಿ ರಾಜ್ಯವನ್ನು ವಿಸ್ತರಿಸಿದರು ಅಂತ ಹೇಳಿ 1600 ವರ್ಷಗಳ ಇತಿಹಾಸದ ಕುರಿತು ನಮ್ಮ ಪಾಂಡವಕುಮಾರ್ ಅವರು ಬರೀತಾರೆ. ತುಂಬಾ ಜನ ಇದ್ದಾರೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರೋ ನಮ್ಮವರಲ್ಲ ಅಂತ ದಯಮಾಡಿ ಆತ ಭಾವಿಸ್ಬೇಡಿ. 153 ಪಂಗಡಗಳಿವೆ. 153 ಪಂಗಡಗಳಿದ್ದರೂ ಕೂಡ ಎಲ್ಲರನ್ನು ಒಂದುಗೂಡಿಸಿದ ಮಹಾಕೀರ್ತಿ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಅನುಗ್ರಹ ಇದೆ. ಅವರು ಎಲ್ಲರನ್ನು ಒಂದುಗೂಡಿಸಿದ್ರು. ಇನ್ನೊಂದು ಸಮುದಾಯ ಇದೆ ಪ್ರಾಣೇಶನ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇದೆ. ನಮ್ಮ ಹೆಗಡೆ ಸಮುದಾಯ ಇದೆ. ಆ ಹೆಗಡೆ ಅಂತ ಹೇಳಿದ್ರೆ ನಾವು ಇಲ್ಲಿ ಗೌಡರ ಬಟ್ಟಿ ಹಿಡಿಪಟ್ಟಂದ್ವಿ. ಅವರೊಂದು 26,000 ಜನ ಹಾಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವರು ಬಂಟರು ಅಲ್ಲ, ಇట్లాಗೆ ಗೌಡರು ಒಕ್ಕಲಿಗರು ಅಲ್ಲ. ಜಾತಿಯಲ್ಲಿ ನಾಮಗಾಗಿ ಹೆಗಡೆ ಅಂತ. ಈಗ ಇತ್ತೀಚೆಗೆ ಒಂದು ಜಾತಿ ಗಣತಿ ಮಾಡಿ ನಮ್ಮ ಸಮುದಾಯವನ್ನ ಒಡೆಯುವಂತ ಕೆಲಸ ನಡೆಯಿತು. ಅದರಲ್ಲಿ ಇದೇ ಆಗಿದ್ದು, ನೆನಪಿಟ್ಕೊಳ್ಳಿ. ಇದನ್ನ ಯಾಕೆ ತೋರಿಸ್ಬೇಕು ಅಂತ ಹೇಳ್ತಿದ್ದೀನಿ. ನೀವು ನಮ್ಮನ್ನ ಬೇರೆ ಜಾತಿ ಮಾಡಿದ್ರು, ಹೆಗಡೆಯನ್ನ ಪಾಲಮ್ಮನ್ನ ಸೇರಿಸಿ ನಮ್ಮನ್ನ ಬೇರೆ ಜಾತಿ ಮಾಡಿದ್ರು, ನಾಯಕರನ್ನ ಬೇರೆ ಜಾತಿ ಮಾಡಿದ್ರು, ನಮ್ಮ ಗೌಡರನ್ನ ಬೇರೆ ಜಾತಿ ಮಾಡಿದ್ರು, ಪಟಗಾರ ಬೇರೆ ಜಾತಿ ಮಾಡಿದ್ರು. ಉತ್ತರ ಕರ್ನಾಟಕದ ಬೆಳಗಾವಿ ಕಡೆ ಹೋದ್ರೆ ನಿಮಗೆ ನಾಡಗೌಡರು ಅಂತ ಬರ್ತಾರೆ, ಅವರನ್ನೇ ಬೇರೆ ಜಾತಿ ಮಾಡಿದ್ರು. ಎಲ್ಲ ಬೇರೆ 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 ಜಾತಿ ಮಾಡಿ ಒಕ್ಕಲಿಗರ ಸಮುದಾಯ ಸಂಖ್ಯೆ ಕಡಿಮೆ ಇದೆ ಅಂತ ಕೊನೆಯ ವರದಿಯನ್ನು ಕೊಟ್ಟರು. ಆ ವರದಿ ಕೊಟ್ಟವರಿಗೆ ತಕ್ಕ ಶಾಸ್ತಿಯನ್ನು ನಮ್ಮ ಜನ ಮಾಡಿದ್ರು. ಅದರ ಬಗ್ಗೆ ಸಂತೋಷ ವಿಚಾರ. ಯಾರು ಮಾಡಿದ್ರು ಅಂತ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ. ಆ ವರದಿಯನ್ನ ಕೊಡಬೇಡಿ, ಅದು ನಮ್ಮ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಕೂಡ ಆ ವರದಿಯನ್ನ ಕೊಟ್ಟು ಅವರಿಗೆ ತಕ್ಕ ಶಾಸ್ತಿ ಆಯಿತು. ಹಾಗಾದ್ರಿಂದ ಸಮುದಾಯ
ನಮ್ಮವರು, ರಾಷ್ಟ್ರಕವಿ ನಮ್ಮವರು, ರಾಜ್ಯದ ಪ್ರಥಮ ಪ್ರಧಾನಿಗಳು ನಮ್ಮವರು, ವೈದ್ಯಕೀಯ ಸೇವೆಯಲ್ಲಿ ನಮ್ಮವರು, ಸಮಾಜ ಸೇವೆಯಲ್ಲಿ ನಮ್ಮವರು, ಹಾಗೆ ಸಾಹಿತ್ಯದಲ್ಲೂ ನಮ್ಮವರೇ, ನಮ್ಮೊಳಗೆ ಗಣೇಶ ಹೆಗಡೆಯವರು ಅತ್ಯುತ್ತಮರು ಅಂತ ಹೇಳ್ತಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಮತ್ತು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಂದು ನೆನಪಿನ ಕಾಣಿಕೆಯನ್ನ ಅವರಿಗೆ ಗೌರವಪೂರ್ವಕವಾಗಿ ನೀಡಬೇಕು ಅಂತ ಕೇಳ್ಕೊಳ್ತಾರೆ. ಹಾಗೆ ಮುಂದಿನ ಕಾರ್ಯಕ್ರಮ ಮಹಿಳಾ ತಂಡದ ವತಿಯಿಂದ ಚುಂಚಾಪಿ ಗೀತೆಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿ ಭೋಜನಕ್ಕೆ ಹೋಗ್ತಕ್ಕಂಥದ್ದು. 13 ಜನ ಸನ್ಮಾನಿತರು ಈಗಾಗಲೇ ನಾವು ಸೂಚಿಸಿದ್ದೀವಿ. ತಾವು ದಯಮಾಡಿ ಮುಂದೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ಚುಂಚಾಪಿ ತಂಡದವರು ದಯಮಾಡಿ ಬೇಗ ವೇದಿಕೆ ಮುಂಭಾಗ ಬರಬೇಕು. ಹಾಗೆ ಈ ದಿನದ ಸಂಪೂರ್ಣ ಭೋಜನದ ವ್ಯವಸ್ಥೆಯನ್ನ ಶ್ರೀಮತಿ ನಿರ್ಮಲಾ ಮಂಚೇಗೌಡರು ಇವರನ್ನು ನಾವು ಕೇಳ್ಕೊಂಡಾಗ ತುಂಬಾ ಗೌರವದಿಂದ ನಾನು ನಡೆಸ್ಕೊಡ್ತೀನಿ ಅಂತ ಕೇಳ್ಕೊಂಡ್ರು. ಹಾಗೆ ಅವರಿಗೂ ಸಹ ನಮ್ಮ ಕೆಂಪೇಗೌಡ ಒಕ್ಕಲಿಗ ವೇದಿಕೆ ಮತ್ತು ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
ಪರಮ ಪೂಜ್ಯರನ್ನ ನೆನೆಸಿರ್ತಕ್ಕಂಥ ಹಾಡಿನ ಮೂಲಕ ನೆನಪು ಮಾಡಿಕೊಂಡಂತ ಮತ್ತು ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಡಿದಂಥ ಮಹಿಳಾ ಸಂಘದವರಿಗೆ ಧನ್ಯವಾದಗಳು. ಈಗ ಏನು ಈ ಕಾರ್ಯಕ್ರಮದ ಕೇಂದ್ರವಾಗಿರ್ತಕ್ಕಂಥದ್ದು ನಮ್ಮ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಗೌರವಿಸತಕ್ಕಂಥ ಒಂದು ಸಾಧಕರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆದರ್ಶದವೇ ಕೆಂಪೇಗೌಡ ಒಕ್ಕಲಿಗ ವೇದಿಕೆಯ ಉಪಾಧ್ಯಕ್ಷರು ಇವರು ನಡೆಸಿಕೊಂಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಸನ್ಮಾನಿತರನ್ನು ಗೌರವಿಸತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ವಿದ್ಯಾರ್ಥಿಗಳ ಹೆಸರಲ್ಲಿ ರಂಜಿತಾ ಭೂತನಕಾಡು ಶ್ರೀಮತಿ ಚಂದ್ರಕಲಾ ರಂಗನಾಥ್ ಅವರ ಪುತ್ರಿ. ಇವರು ದಯವಿಟ್ಟು ನಾವು ಕರೆದಂಥವರು ತಕ್ಷಣ ವೇದಿಕೆಗೆ ಬರಬೇಕು. ಟೈಮ್ ಸಮಯ ಆಗಿರೋದ್ರಿಂದ ಮೇಲೆ ಬನ್ನಿ. ಇವರು ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 8ನೇ ರ್ಯಾಂಕ್ ಅನ್ನು ಪಡೆದು BBAಯಲ್ಲಿ 92% ಅನ್ನು ಪಡೆದಿರ್ತಾರೆ. ಚಿಕ್ಕಮಗಳೂರು ಜಿಲ್ಲೆಗೆ ಕಾಮರ್ಸ್ನಲ್ಲಿ 2ನೇ ರ್ಯಾಂಕ್ ಅನ್ನು ಪಡೆದು ಜಿಲ್ಲೆಗೆ ಹೆಮ್ಮೆಯನ್ನು ತಂದಿರ್ತಾರೆ. ಇವರು ನಮ್ಮೊಟ್ಟಿಗಿರೋದು, ನಮ್ಮ ಇಲ್ಲಿರೋದು ಒಂದು ಹೆಮ್ಮೆಯ ವಿಷಯ. ಹಾಗೆ ಧ್ಯಾನ್ ಆರ್ ಹೆಸ್ಗೋಡು ಶ್ರೀಮತಿ ಮಮತಾ ಹೆಸ್ಗೋಡು ರಾಮೇಗೌಡರು ಮಗ. ಇವರು SSLCಯಲ್ಲಿ 95% ಅನ್ನು ತೆಗೆದು ನವೋದಯ ಶಾಲೆಯಲ್ಲಿ, PUCಯಲ್ಲಿ ಬೆಂಗಳೂರಿನ ವೆಟರ್ನರಿ ಕಾಲೇಜಲ್ಲಿ 91% ಅನ್ನು ತೆಗೆದು ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 3936ನೇ ರ್ಯಾಂಕ್ ಅನ್ನು ಪಡೆದಿರ್ತಾರೆ. ಅಂತ ಒಂದು ಹೆಮ್ಮೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಹಾಗೆ ಇನ್ನೊಬ್ಬ ಸತೀಶ್ ದತ್ DS ದೋಣಗುಡಿಗೆ ಹಾಗೂ ಶ್ರೀಮತಿ ಸುನೀತಾ ಸಾಂದ್ರೇಶ್ ಇವರ ಪುತ್ರ ಸಾಯಿನಾಥ್ ಶಾಲೆಯಲ್ಲಿ PUCಯಲ್ಲಿ 600 ಅಂಕಕ್ಕೆ 589 ಅಂಕವನ್ನು ತೆಗೆದು KCETಯಲ್ಲಿ CETಯಲ್ಲಿ 320ನೇ ರ್ಯಾಂಕ್ ಅನ್ನ ಇಂಜಿನಿಯರಿಂಗ್ ಅಲ್ಲಿ ತೆಗೆದಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸೌಜನ್ಯ DS ಇವರು ಸಹ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ರ್ಯಾಂಕಿಂಗ್ ಅನ್ನು ತೆಗೆದು ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿರ್ತಾರೆ. ಸೌಜನ್ಯರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇವುಗಳಿಗೆ ಪ್ರಾಣೇಶ್ ಅಣ್ಣವರು, ದಿನೇಶ್ ಅಣ್ಣವರು, ಡಾಕ್ಟರು ಎಲ್ಲರೂ ಸಹ ಶಿವಣ್ಣವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಗಣ್ಯರು ಗೌರವಿಸಬೇಕಂತ ಕೇಳ್ಕೊತಿದ್ದೀನಿ. ಹಾಗೆ ಮುಂದಿನ ಸನ್ಮಾನಿತರು ಮಹೇಶ್ ಕೇರಮಕ್ಕಿ, ಋತುವರಿ ತೋಷ, ರಾಘವೇಂದ್ರ ಕೇಸವಳದು, ಹಾಗೆ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮ ವಿದ್ಯಾರ್ಥಿ ಈ ಸಾಧನೆ ಇನ್ನು ಉತ್ತುಂಗಕ್ಕೆ ಏರಲಿ ಹಾಗೂ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ನಮ್ಮ ಜಿಲ್ಲೆಗೆ ಮತ್ತಷ್ಟು ಹೆಮ್ಮೆಯನ್ನ, ಕೀರ್ತಿಯನ್ನು ತಂದುಕೊಡಬೇಕು. ನಮ್ಮ ಕುಲಬಾಂಧವರಾದಂಥ ನಿಮಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರಾದ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ. ನೀವೇನು ಕೊಡುವಂಥದ್ದಿಲ್ಲ, ಇವತ್ತು ಚಪ್ಪಾಳೆ ಕೊಡುವಂಥದ್ದು. ಊಟ ಗಟ್ಟಿ ಊಟ ಮಾಡ್ಬೋದು, ಮಳೆ ಬರ್ತಿದೆ, ಚಿಂತೆ ಇಲ್ಲ, ಜೋರಾದ ಚಪ್ಪಾಳೆ ಕೊಡಿ. ಹಾಗೆ ಮುಂದಿನ ಸನ್ಮಾನಿತರು ಧನ್ಯವಾದಗಳು. ಹಾಗೆ ಮುಂದಿನ ಸನ್ಮಾನಿತರು ದಯಮಾಡಿ ವೇದಿಕೆ ಹಾಲಿನ ಹಿಂಭಾಗದಲ್ಲಿರೋರು ಯಾರು ಎದ್ದೇಳಬಾರ್ದು. ಯಾಕಂದ್ರೆ ನಿಮ್ಮೂರಿನ ನಿಮಗೆ ಗೊತ್ತಿರ್ತಕ್ಕಂಥ ಒಬ್ಬರು ಸನ್ಮಾನಿತರಿಗೆ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮೂರವರಿಗೆ ಸನ್ಮಾನಿತರಿಗೆ ಗೌರವಿಸಬೇಕು, ಅಭಿನಂದಿಸಬೇಕು. ಇನ್ನ 20 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯವಿಟ್ಟು ಕೂತ್ಕೋಬೇಕು, ಯಾರು ಎದ್ದು ಹೋಗಬಾರ್ದು. ಹಾಗೆ ಮುಂದಿನ ಸನ್ಮಾನಿತರು ಕೇರಮಕ್ಕಿ ಮಹೇಶ್. ಇವ್ರದ್ದು ಒಂದು ವಿಶ್ವ ದಾಖಲೆ, ಗಿನ್ನಿಸ್ ರೆಕಾರ್ಡ್. ಇವರು ಆವತಿ ಹೋಬಳಿಯವರು, ಶ್ರೀಮತಿ ಜಯಮ್ಮ ಕೃಷ್ಣೇಗೌಡರವರ ಪುತ್ರ. ಇವರು ತನ್ನ ನಾಲಿಗೆಯನ್ನ ಗಂಟಲಿನ ಒಳಗಡೆ, ತನ್ನ ನಾಲಿಗೆಯನ್ನ ಉಲ್ಟಾ ಮಾಡಿ ನಾಲಿಗೆಯನ್ನು ವಾಪಸ್ ತಿರುಗಿಸಿ ಗಂಟಲಿನ ಒಳಗಡೆ 2 ನಿಮಿಷ 15 ಸೆಕೆಂಡ್ ಇಟ್ಕೊಂಡು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಇವರ ಹಿಂದಿನ ಹುಡುಗ ಚಿತ್ರದುರ್ಗದ ಒಬ್ಬ ಬಾಲಕ 1 ನಿಮಿಷ 40 ಸೆಕೆಂಡ್ ಇಟ್ಕೊಂಡಿದ್ರು. ಮುಂದಿನ ಸನ್ಮಾನಿತರಿಗೆ ರೆಡಿ ಮಾಡಿ. ಹಾಗೆ 1 ನಿಮಿಷ 40 ಸೆಕೆಂಡ್ ಇಟ್ಕೊಂಡಿದ್ರು. ಇವರನ್ನ ಮೀರಿಸಿ ಕೇರಮಕ್ಕಿ ಮಹೇಶ್ ಅವರು 2 ನಿಮಿಷ 15 ಸೆಕೆಂಡ್ ಇಟ್ಕೊಂಡಿದ್ದಾರೆ. ನಿಜವಾಗಿ
ನಮ್ಮ ಕಾಲದಲ್ಲಿ ಕೆಸವಳಲು ಶ್ರೀಮತಿ ರಾಧಾ ಕುರುಸ್ವಾಮಿಗೌಡರ ಸುಪುತ್ರ. ಇವರು INC ವೈಶ್ಯ ಬ್ಯಾಂಕ್ನಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ಪತ್ರಿಕಾ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಬಂದು ಜಯಮಿತ್ರ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಒಬ್ಬ ಹುಡುಗ ದೆಹಲಿ ಮತ್ತು ರಾಜ್ಯದ ಜರ್ನಲಿಸ್ಟ್ ಕ್ಷೇತ್ರದಲ್ಲಿ ಒಂದು ಉತ್ತಮವಾದ ಒಂದು ಸೇವೆ ಮತ್ತು ಅವರನ್ನು ಗುರುತಿಸತಕ್ಕಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿದ್ದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅನುಮತಿ ಮೇರೆಗೆ 2 ಸೆಕೆಂಡ್ ಜಾಸ್ತಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರ ಚಿರಪರಿಚಿತರು ಹಳೆಕೋಟೆ ರಮೇಶ್ ಅಣ್ಣ. ಇವ್ರ ಬಗ್ಗೆ ನಾವು ಹೇಳಲೇಬೇಕು. ಶ್ರೀಮತಿ ಸೀತಮ್ಮ ನಂಜೇಗೌಡರ ಪುತ್ರ. ಇವರು ನಂಜೇಗೌಡರು ಅಧ್ಯಾಪಕರಾಗಿ ಕೃಷಿಕರಾಗಿ, ರಮೇಶ್ ಅಣ್ಣವರ ತಂದೆ ಅಧ್ಯಾಪಕರಾಗಿ ಕೃಷಿಕರಾಗಿ ಸಾಹಿತಿಗಳಾಗಿ ಇವರು ನಂಜೇಗೌಡರು 8/8/1916ರಲ್ಲಿ ರಮೇಶ್ ಅಣ್ಣವರ ತಂದೆ ಜನನ ಆಗುತ್ತೆ. 30/11/1997ರಲ್ಲಿ ನಿಧನ ಆಗ್ತದೆ. ಇವರು ದೇಣಿಗೆಗೆ ಮತ್ತು ಕೃಷಿಗೆ ಸಾಹಿತಿಗೆ ಎತ್ತಿದ ಕೈಯಾದರೂ ಇವುಗಳು ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಜರ್ಮನಿ ದೇಶಗಳನ್ನ ನಂಜೇಗೌಡರು ಆ ದಿನದಲ್ಲೇ ಸುದ್ದಿ ಬಂದಂತ ಒಂದು ಹೆಮ್ಮೆಯ ವಿಷಯ. ಹಾಗೆ 1952ರಲ್ಲಿ ಹಳೆಕೋಟೆ ಜನನ ಆಯಿತು. ಇವರು ಮೈಸೂರು ನಿರ್ಮಲಾ ಮಂಚೇಗೌಡರು. ಇವರು ನಮ್ಮ ಜೊತೆನೇ ಇದ್ದು ಎಲೆಮೆಂಟರಿ ಕಾರ್ಯವಾಗಿ ನಮ್ಮ ಜೊತೆ ಇದ್ದಾರೆ. ಇವರು ಮಾಡ್ತಕ್ಕಂಥ ಒಂದು ಸಾಧನೆಗಳಿರ್ಬೋದು, ಇವರ ಸೇವೆಗಳಿರ್ಬೋದು, ಇವರ ದಂಪತಿಗಳು ಧಾರ್ಮಿಕ ಸೇವೆ ಮತ್ತು ಸಾಮಾಜಿಕ ಸೇವೆ ಅತ್ಯದ್ಭುತ. ಈಗಾಗಲೇ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾಗಿದ್ದು, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಹೆಚ್ಚಿನ ಒಂದು ಸೇವೆಯನ್ನು ತೊಡಗಿಸ್ತಾ ಬಂದು ಇವರು ಯಾರಿಗೂ ಗೊತ್ತಿಲ್ಲದ ಹಾಗೆ ವಿದ್ಯಾರ್ಥಿಗಳಿಗೆ ಸಿರ್ವಾಸೆ ಮತ್ತು ಹುಲಿಕೆರೆಯಲ್ಲಿ ಹೆಚ್ಚು ಕಮ್ಮಿ 200ರಿಂದ 300 ವಿದ್ಯಾರ್ಥಿಗಳಿಗೆ ವಾರ್ಷಿಕ ವಿದ್ಯಾರ್ಥಿ ಪುಸ್ತಕ ಮತ್ತು ಏನು ಖರ್ಚುಗಳಿದೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಈ ದಂಪತಿಗಳ ಸೇವೆ ನಿಜಕ್ಕೂ ಶ್ಲಾಘನೀಯ. ಹಾಗೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವನ್ನ ಇವರ ಮನೆಯಿಂದ ವಿತರಣೆ ಮಾಡ್ತಾರೆ. ಇದು ಅವರ ಒಂದು ಗುರಿ ಮತ್ತು ಅವರ ಒಂದು ಬದ್ಧತೆ. ಯಾಕಂದ್ರೆ ನಾನು ಮಾಡಲೇಬೇಕು ಅಂತಕ್ಕಂಥದ್ದು ಶ್ರೀ ಮಂಚೇಗೌಡರ ಒಂದು ಕೋರಿಕೆ ಮತ್ತು ಧ್ಯೇಯ. ಅದರ ಜೊತೆಗೆ ಅವರಲ್ಲಿ ಕೇಳ್ಪಟ್ಟೆ, ನಾನು ಮಂಚೇಗೌಡರ ಬೆಳೆಗೆ ಒಂದು ಕೇಳ್ಪಟ್ಟೆ, ಇಲ್ಲ ಸರ್ ಹಾಗೆ ಕೇಳಿದೆ, ಇಲ್ಲ ಸರ್ ನಾನು ದುಡಿದಿದ್ರಲ್ಲಿ ಕಿಂಚಿತ್ತು ಭಾಗ ಸೇವೆಗೆ ಅಂತ ಇರಬೇಕು, ಇದು ಮಾನವ ಧರ್ಮ. ಆದ್ರಿಂದ ಕನಿಷ್ಠ ಪಕ್ಷ 1 ವರ್ಷಕ್ಕೆ ನನ್ನ ಧರ್ಮಕ್ಕಾಗಿ ನಾನು ನಡ್ಕೊತೀನಿ, ನನ್ನ ಕುಲಬಾಂಧವದ ಇದಕ್ಕೆ ನಡ್ಕೊತೀನಿ. 50,000 ಜನರಿಗೆ ನಾನು ವರ್ಷಕ್ಕೆ ಅನ್ನದಾನ ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ದಂಪತಿಗಳು ಮತ್ತು ಕುಟುಂಬ ನಾವು ನಿರ್ಧಾರ ಮಾಡಿದ್ವಿ ಅಂತ ಹೇಳಿದ್ರು. ನಿಜಕ್ಕೂ ಹೆಮ್ಮೆ. ಧನ್ಯವಾದಗಳು. ನಿಮಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸೇವೆ ಮಾಡ್ತಕ್ಕಂಥ ಬಡಮಕ್ಕಳ ಸೇವೆ ಮಾಡ್ತಕ್ಕಂಥ ಭಾಗ್ಯದ ಕೊಡಿ. ಹಾಗೆ ಮುಂದಿನ ಸನ್ಮಾನಿತರು ವಿಶ್ವಮಿತ್ರರು. ವಿಶ್ವಮಿತ್ರವರು ಜನ್ನಾಪುರ. ಇವರು ಶ್ರೀಮತಿ ಗೌರಮ್ಮ ಸಿದ್ದೇಗೌಡರವರ ಪುತ್ರರಾಗಿದ್ದು 30 ವರ್ಷದಿಂದ ನಿರಂತರ ಸೇವೆಯನ್ನ ಅವರು ನಾಟಿ ವೈದ್ಯರಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇವರ ತಂದೆ ಜನ್ನಾಪುರದಲ್ಲಿ ಸಿದ್ದೇಗೌಡರು ಅಂದ್ರೆ ಕಾಶ್ಮೀರಿ ಪಂಡಿತರು ಅಂತ ಹೇಳಿ ಒಂದು ಪುರಸ್ಕಾರ ಆಗಿದೆ. ಯಾಕಂದ್ರೆ ಕಾಶ್ಮೀರ ಪಂಡಿತರವರ ಹತ್ರ ಅವರು ವೈದ್ಯಕೀಯ ಒಂದು ಸೇವೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾಟಿ ವೈದ್ಯರ ಸೇವೆಯನ್ನು ಪಡ್ಕೊಂಡು ಬಂದವರು, ನೋಡಿ ತಿಳ್ಕೊಂಡು ಬಂದವರು. ಇವತ್ತು ಅವರು HIV, TB, ಪೈಲ್ಸ್ ಮತ್ತು ಕಿಡ್ನಿ ಸ್ಟೋನ್ಗಳಿಗೆ ಜನ್ನಾಪುರದಲ್ಲಿ, ನಾವೆಲ್ಲೋ ಹೋಗ್ತೀವಿ ಮಂಗಳೂರು, ಬೆಂಗಳೂರು, ಆಂಧ್ರ, ತೆಲಂಗಾಣ ಅಂತ, ಎಲ್ಲೂ ಬೇಡ, ಜನ್ನಾಪುರದಲ್ಲಿದ್ದಾರೆ. ವಿಶ್ವಮಿತ್ರಣ ಜನ್ನಾಪುರದಲ್ಲಿದ್ದಾರೆ. ಯಾರಿಗಾದ್ರು ಪೈಲ್ಸ್ ಆಗಿದ್ದು ಹೋಗ್ಬೋದು, ಕಿಡ್ನಿ ಸ್ಟೋನ್ ಆಗಿದ್ದು ಹೋಗ್ಬೋದು, ಯಾವುದೇ ಕಾಯಿಲೆಗಳಿದ್ರು, ಗುಪ್ತವಾದಂಥ ಕಾಯಿಲೆಗಳಿದ್ದು ಸಮೇತ ಹೋಗಿ ವಿಶ್ವಮಿತ್ರಣ ಅಂತ ಕೇಳಿದ್ರೆ 1 ರೂಪಾಯಿ ದುಡ್ಡು ತಗೊಳ್ಳೋದಕ್ಕೆ ಅವರು ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇತ್ತೀಚಿನಲ್ಲಿ ಇನ್ನೊಂದು ವಿಷಯ ಅಧ್ಯಕ್ಷ ಹೇಳ್ತಾ ಇದ್ದಾರೆ, ಕೊರೋನಾಕ್ಕೂ ಸಮೇತ ವಿಶ್ವಮಿತ್ರಣ ಸೊಪ್ಪು ಸದೆ ಎಲ್ಲ ಫಿಕ್ಸ್ ಮಾಡಿ ಔಷಧಿ ಕಂಡಿಡ್ತಾರಂತೆ. ಎಂತ ಹಂಗೇನಾದ್ರು ಮುಂದಿನ ಸರಿ ಬಂದ್ರೆ ವಿಶ್ವಮಿತ್ರಣ ಬ್ಯಾಗ್ ರೆಡಿ ಮಾಡಿ ನಮ್ಮ ದೇಶ ಮತ್ತು ರಾಜ್ಯವನ್ನು ಉಳಿಸೋಣ. ಹಾಗೆ ಮುಂದಿನ ಸನ್ಮಾನಿತರು ರಾಷ್ಟ್ರೀಯ ಶ್ರೀಮತಿ ಮಣಿ ಮತ್ತು ಚಂದ್ರೇಗೌಡ ಗೋಣಿಬೀಡು. ಇವರ ಸುಪುತ್ರ CAಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿ ರ್ಯಾಂಕಿಂಗ್ ಅನ್ನು ಪಡೆದು ಈ ದಿನ ಉಡುಪಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ದೇಶಕ್ಕೆ CA ಚಾರ್ಟೆಡ್ ಅಕೌಂಟೆಂಟ್ ಆಗಿ
ಅಪೇಕ್ಷಾ ಹೆಗ್ಡೆ ಅಂತೂರು ಜಗನ್ನಾಥ್ ಗೌಡರ ಮಗಳು. ಅಪೇಕ್ಷರು ಪೇರೆಂಟ್ಸ್ಗಳು ತಂದೆ ತಾಯಿಗೆ ಬಂದು ಆ ಸನ್ಮಾನ ಸ್ವೀಕಾರ ಮಾಡಬೇಕು. ನೋಡಿ, ಹಿಂಬದಿಯಲ್ಲಿ ನಾವೆಲ್ಲರೂ ಊಟಕ್ಕೆ ಹೋಗೋಣ. ನಾನು ಸಮೇತ ಹೊರಟೇಶ್ವರಿ ನಂದು ತಿಥಿಯಾಗಿಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ಅಧ್ಯಕ್ಷರ ಭಾಷಣ 5 ನಿಮಿಷ ಮುಗಿಯುತ್ತೆ, ದಯವಿಟ್ಟು ಮಾಡಿ 2 ನಿಮಿಷ ಕೂತ್ಕೋಬೇಕು. ಹಾಗೆ SLCಯಲ್ಲಿ ಅಪೇಕ್ಷ ಅವರು ನಳಂದ ಶಾಲೆಗೆ ಟಾಪರ್ ಆಗಿ ಇವತ್ತು ಹೊರಹೊಮ್ಮಿದ್ದಾರೆ. ನಮ್ಮ ಕುಲಬಾಂಧವರು ಅಪೇಕ್ಷ ಹಂದೂರ್ನವರು, ಅವರಿಗೂ ಸಹ ನಾವು ನಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ಕೇಳ್ಕೊಳ್ತೀವಿ. ಹಾಗೆ ನಮ್ಮೆಲ್ಲರ ರಕ್ಷಣೆ ನಾವಿವತ್ತು ಇಷ್ಟು ಭದ್ರವಾಗಿದ್ದೀವಿ, ಸುಭದ್ರವಾಗಿದ್ದೀವಿ ಅಂದ್ರೆ ಅದು ಭದ್ರೇಗೌಡರೇ ಕಾರಣ. ನಾವೆಷ್ಟು ಭದ್ರವಾಗಿದ್ದೀವಿ ಅಂದ್ರೆ ನಮ್ಮ ಗೌತಮಿ ಭದ್ರೇಗೌಡರೇ ಕಾರಣ. ಆಮೇಲೆ ಗೌತಮಿ ಭದ್ರೇಗೌಡರನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮಾಜಿ ಸೈನಿಕರಾಗಿ ದೇಶ ಸೇವೆಯನ್ನು ಮಾಡಿ ಬಾರ್ಡರ್ ಅಲ್ಲಿ ನಮ್ಮ ದೇಶವನ್ನ ಸುಭದ್ರವಾಗಿ ನಾವು ಇಲ್ಲಿ ರಾತ್ರಿ ನಿದ್ದೆ ಮಾಡ್ಬೇಕಂದ್ರೆ ಪಾಪ ಚಳಿ ಇದ್ರೆ ಎಲ್ಲ ಬಿಟ್ಟು ಭದ್ರೇಗೌಡರು ಸೇವೆ ಮಾಡಿ ಬಂದಿದ್ದಾರೆ. ಹಂಗಾಗಿ ನಮ್ಮ ಭದ್ರೇಗೌಡರಿಗೆ ವೇದಿಕೆ ಪರವಾಗಿ ಮಾಜಿ ಸೈನಿಕರಿಗೆ ಅಭಿನಂದಿಸುತ್ತಿದೆ, ಗೌರವಪೂರ್ವಕವಾಗಿ. ಯಾಕಂದ್ರೆ ಮಾಜಿ ಸೈನಿಕರಿಗೆ ನಾವು ಎದ್ದು ನಿಂತು ಎಲ್ಲರೂ ಎದ್ದು ನಿಂತು ಗೌರವವನ್ನು ಕೊಡಬೇಕು. ಯಾಕಂತಂದ್ರೆ ಈ ದೇಶ ಸುಭದ್ರವಾಗಿದೆ. ಈ ದೇಶದಲ್ಲಿ ನಾವು ನೆಮ್ಮದಿಯನ್ನು ಜೀವನ ಮಾಡ್ತಿದ್ದೀವಿ ಅಂದ್ರೆ ಅದು ನಮ್ಮ ಸೈನಿಕರು. ಇವತ್ತು ಎಷ್ಟು ಜನ ಸೈನಿಕರು ಜೀವ ತ್ಯಾಗವನ್ನು ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧ ಇರ್ಬೋದು, ಇಂಡೋ ಪಾಕ್ ಯುದ್ಧ ಇರ್ಬೋದು, ಇಂಡೋ ಚೀನಾ ಯುದ್ಧ ಇರ್ಬೋದು. ಅಂಥದ್ರಲ್ಲಿ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಕೃಷಿ ಮಾಡಿಕೊಂಡು ಕಾಫಿ ಕುಡಿಕೊಂಡು ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ಈ ನಮ್ಮ ಮಾಜಿ ಸೈನಿಕರು ಇರ್ಬೋದು, ಸೇವೆ ಸಲ್ಲಿಸಿದಂಥ ಸೈನಿಕರು ಇರ್ಬೋದು. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮುಖಾಂತರ ಅಭಿನಂದಿಸ್ತಾ ಈ ಅಭಿನಂದನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೀನಿ. ಹಾಗೆ ಮುಂದಿನ ದಿನದಲ್ಲಿ ಮತ್ತೆ ನಮ್ಮ 15-20 ಜನರ ಪಟ್ಟಿ ಬರುತ್ತೆ ಮುಂದಿನ ವರ್ಷ. ಈಗ ಅಭಿನಂದನೆಗಳು, ಧನ್ಯವಾದಗಳ ನಂತರ ಈಗ ಅಧ್ಯಕ್ಷರ ನೋಡಿ ನೇರವಾಗಿ ಅಧ್ಯಕ್ಷರ ಭಾಷಣ ಮುಗಿದ ನಂತರ ಭೋಜನಕ್ಕೆ ಹೋಗಬಹುದು. ದಯಮಾಡಿ ಅಧ್ಯಕ್ಷರ ಭಾಷಣ ಕೇಳಬೇಕಂತ ಕೇಳಿದೆ. ಹಾಗೆ ಬಂಧುಗಳೇ, ನಿಮಗೆ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ. ಈಗಾಗಲೇ ಫ್ರೀ ಎಜುಕೇಶನ್ ಮಾಡತಕ್ಕಂಥದ್ದನ್ನ ಕೆಲವು ನಮ್ಮಲ್ಲಿ ನಿಮಗೆ ಗೊತ್ತಿದೆ, ರಾಘವೇಂದ್ರ ಕಿಶೋರ್ ಅವರು ತಮ್ಮದೇ ಆದಂತಹ ಒಂದು ತಂಡವನ್ನು ಮಾಡಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ, ಅದು ನಾವು ಈ ರೀತಿ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿತ್ತು. ರಾಘವೇಂದ್ರ ಅವರು ಪ್ರಚಾರ ಮಾಡೋದು ಬೇಡ ಅಂತ ಹೇಳಿದರು. ಬಟ್ ನಾವು ಎಲ್ಲೋ ಒಂದು ಎಲೆಮರೆ ಕಾಯಿಯಿಂದ ಸೇವೆ ಮಾಡಬೇಕಂತ ಗುರುತಿಸಬೇಕಾಗತ್ತೆ. ಹಾಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಯಾರಾದರೂ ಈಗ SLCಯಿಂದ ವಿದ್ಯಾಭ್ಯಾಸ ಮಾಡತಕ್ಕಂಥವರು ಏನಾದರೂ ತೊಂದರೆ ಆಗಿದ್ರೆ ಪ್ರಾಮಾಣಿಕವಾಗಿ ಅವರ ತಂಡವನ್ನು ನೀವು ಸಂಪರ್ಕಿಸಿದ್ರೆ ಅವರ ಮುಂದಿನ ದಿನಗಳಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸುಮಾರು 20-25 ಜನ ಮಕ್ಕಳು ಈಗಾಗಲೇ ಡಿಗ್ರಿಯನ್ನು ಕೂಡ ಪಡೆದಿದ್ದಾರೆ ಅವರ ಒಂದು ಆ ತಂಡದಲ್ಲಿ. ಹಾಗಾಗಿ ರಾಘವೇಂದ್ರ ಕಿಶೋರ್ ಅವರನ್ನ ನೀವು ಸಂಪರ್ಕ ಮಾಡಿದರೆ ಪ್ರಾಮಾಣಿಕವಾಗಿ ಸಂದರ್ಭದಲ್ಲಿ ಖಂಡಿತವಾಗಲೂ ಅವರ ತಂಡ ನಿಮಗೆ ಸಹಕಾರ ಮಾಡುತ್ತೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ. ಈಗ ಕೊನೆಯದಾಗಿ ನಮ್ಮ ಅಧ್ಯಕ್ಷರು ನೋಡಿ, ಅಧ್ಯಕ್ಷರ ಅನುಮತಿ ಮೇರೆಗೆ ಒಂದು ಪ್ರಕಟಣೆ ಹೊಸದಾದ ಹೋಬಳಿಯವರು ನಮ್ಮ ಒಕ್ಕಲಿಗ ಸಂಘದವರು ಪ್ರಕಟಣೆ ದಯಮಾಡಿ ತಿಳಿಸಿ. ಕುಲಬಂಧವರಿಗೆ 515ನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಸಚಿನ್ ಅಂತ, ತಳಿಯಾಡ ಅವರು, ನಮ್ದು ಅಜ್ಜಿ ಮನೆಯಿಂದ ಬಗ್ಗೆ ಕೆಲವರಿಗೆ ಗೊತ್ತು ಅನಿಸುತ್ತೆ. ನಾವು ಮೊದಲನೇದಾಗಿ ನಾನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಿಸ್ತಾ ಹಾಗೂ ಮುಂಭಾಗದಲ್ಲಿರುವ ಎಲ್ಲರಿಗೂ ನಮಿಸುತ್ತಾ, ನಾವು ಬಂದಿರೋ ಉದ್ದೇಶ ಮತ್ತು ಪ್ರಕಟಣೆ ಏನು ಅಂದರೆ, ಡಿಸೆಂಬರ್ ತಿಂಗಳಲ್ಲಿ ಕಳೆದ ವರ್ಷ GPL ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದು. ಅದು ಗೌಡಾಸ್ ಕಮ್ಯುನಿಟಿಯ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಒಂದು ಸುಮಾರು 2,000 ಜನ ಸೇರಿದ್ರು ಹುಡುಗರು. ನಾವೆಲ್ಲ ಒಂದು ಯೂನಿಟಿ ಬೆಳೆದಿದೆ ನಮಗೆ ಈಗಾಗಲೇ. ಅದನ್ನ ನೋಡಿ ಇಂದವರ ಚಿಕ್ಕಮಗಳೂರು 5 ಕಿಲೋಮೀಟರ್ ಅವರು ಒಂದು ಕಳೆದ ಮೇಯಲ್ಲಿ ಟೂರ್ನಮೆಂಟ್ ಮಾಡಿದ್ರು. ಅಲ್ಲಿ 3,000-4,000 ಜನರು ಸೇರಿ ಒಂದು ಯೂನಿಟಿ ಬೆಳೆಯಿತು. ಈಗಲೂ ನಮ್ಮ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಇದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆ ಕಮ್ಯುನಿಟಿ ಪ್ರೋಗ್ರಾಮ್ ಮಾಡಿದ್ದು. ಈಗ ನಮ್ಮ ಉದ್ದೇಶ ಏನು ಅಂದರೆ, CGPL ಅಂತ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ. ಅದು ಚಿಕ್ಕಮಗಳೂರು ಗೌತೀಸ್ ಪ್ರೀಮಿಯರ್ ಲೀಗ್. ಇದು ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಆಗಿರುತ್ತೆ. ಈ ಒಂದು ಟೂರ್ನಮೆಂಟ್ ಚಿಕ್ಕಮಗಳೂರಿನ AT ಕಾಲೇಜಲ್ಲಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಡೀತಾ ಇದೆ. ಈಗಾಗಲೇ ಚಿಕ್ಕಮಗಳೂರು ಮಹಿಳಾ ಜಿಲ್ಲಾ ಸಂಘದವರನ್ನ ಮೀಟ್ ಆಗಿದ್ದೀವಿ. ಅವರ ಒಪಿನಿಯನ್ ಮತ್ತೆ ಪರ್ಮಿಷನ್ ತಗೊಂಡಿದ್ದೀವಿ. ಹಾಗೆ ರಾಜ್ಯ ಒಕ್ಕಲಿಗರ ಸಂಘ ಇದರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ
ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಈವೆಂಟ್ಗೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ವೇದಿಕೆಗೆ ಒಂದು ಸ್ಥಳಾವಕಾಶ ಕೊಟ್ಟಂತ ಈ ಒಂದು ಕೆಂಪೇಗೌಡ ಸಂಘದ ಎಲ್ಲರಿಗೂ ನಮಿಸುತ್ತಾ ಬಂದಿರೋ ಥ್ಯಾಂಕ್ ಯು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಧನ್ಯವಾದಗಳು. ಈಗ ಅಧ್ಯಕ್ಷರ ನೋಡಿ ನಮ್ಮ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಬ್ರಿಜೇಶ್ ಗೌಡ ಕಟ್ಟಡ. ಮೊದಲನೇದಾಗಿ ಕುಲದೇವತೆಯಾದ ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಬೇಡ್ತಾ ಶ್ರೀ ಬಾಲಾನಂದ ಸ್ವಾಮೀಜಿಯವರ ಮನೆಯಿಂದ ಶ್ರೀ 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 ಡಾಕ್ಟರ್ ಲಿಂಗಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ಈ 515ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಈ ಕಾರ್ಯಕ್ರಮದ ನಮ್ಮ ಮುಖ್ಯ ಅತಿಥಿಗಳಾದಂಥ ನಮ್ಮ ನೆಚ್ಚಿನ ನಾಯಕರು ಆದಂಥ ಶ್ರೀಯುತ MK ಪ್ರಾಣೇಶಣ್ಣವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂಥ ಹಿರಿಯರಾದಂಥ ಹಾಲಪ್ಪಗೌಡ್ರೆ, ಆತ್ಮೀಯರು, ರಾಜಕೀಯ ನಾಯಕರು ಆದಂಥ ರಂಜನ್ ಅಜಿತಣ್ಣ ಅವರೇ ಹಾಗೂ ಹಿರಿಯರಾದಂಥ ಜಯರಾಮಗೌಡ್ರೆ ಹಾಗೂ ಬೆಳೆಗಾರರ ಸಂಘದ ಅಧ್ಯಕ್ಷರಾದಂಥ ನಾರಾಯಣ ಅವರೇ ಹಾಗೂ ಭಾರತ ಸರ್ಕಾರದ ಕಾಫಿ ಮಂಡಳಿಯ ಅಧ್ಯಕ್ಷರಾದಂಥ ದೇವರುದ್ದ ದಿನೇಶಣ್ಣ ಅವರೇ ಹಾಗೂ ನಾಯಕರು ಹಿರಿಯರು ಆದಂಥ ಕಬ್ಬಳ್ಳಿ ಚಂದ್ರಣ್ಣ ಅವರೇ ಹಾಗೂ ಹಿರಿಯರು ಮಾರ್ಗದರ್ಶಿಗಳು ಕಾಫಿನಾಡು ಮಹಿಳಾ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಅನ್ನಪೂರ್ಣೇಶ್ವರಿ ಅಮ್ಮನವರೇ ಹಾಗೂ ಹಳಸೆ ದಾನಿಗಳು ಹಿರಿಯರು ಆದಂಥ ಹಳಸೆ ಶಿವಣ್ಣ ಅವರೇ, ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಕಲ್ಲಾವತಿ ರಾಜಣ್ಣ ಅವರೇ, ಆಶಾ ಪವನ್ ಅವರೇ, ಲಕ್ಷ್ಮಣ್ ಗೌಡ್ರೆ, ಅಶೋಕ್ ಅವರೇ, ಮುರಳಿಗೌಡ್ರೆ, ಉಪಾಧ್ಯಕ್ಷರಾದಂಥ ಮುರಳಿಗೌಡ್ರೆ ಹಾಗೂ ಚಂದ್ರೇಗೌಡ್ರೆ, ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾದಂಥ ಆಗೊಂಬೆ ಗಣೇಶ ಹೆಗಡೆ ಅವರೇ ಹಾಗೂ ನಮ್ಮ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯ ಹೋಬಳಿಯ ಅಧ್ಯಕ್ಷಗಳಾದ ದಯಾನಂದ್ ಅವರೇ ಹಾಗೂ ಸಂತೋಷ್ ಅವರೇ ಹಾಗೂ ಬಣಕಲ್ ಹೋಬಳಿ ಅಧ್ಯಕ್ಷರಾದ ಚಂದನ್ ಅವರೇ, ನಗರದ ಅಧ್ಯಕ್ಷರಾದ ಆಶಿಕ್ ಅವರೇ ಹಾಗೂ ಉಪಾಧ್ಯಕ್ಷರಾದ ಪುನೀಮ್ ಅಶ್ವಥ್ ಅವರೇ ಹಾಗೂ ಆಲೂರು ಹೋಬಳಿಯ CD ಶಿವಕುಮಾರ್ ಅವರೇ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಸಂಘಟನೆಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಈಗಾಗಲೇ ಸಾಕಷ್ಟು ಜನ ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಸಂಘಟನೆ ಬಗ್ಗೆ ಮಾತಾಡಿದ್ದಾರೆ, ಕೆಂಪೇಗೌಡರ ಬಗ್ಗೆ ಕೂಡ ಮಾತಾಡಿದ್ದಾರೆ, ಕೆಂಪೇಗೌಡರ ಸಾಧನೆ ಬಗ್ಗೆ ಕೂಡ ತಿಳಿಸಿದ್ದಾರೆ. ಸುಮಾರು ಹಲವಾರು ವರ್ಷಗಳ ಹಿಂದೆ ಕೆಂಪೇಗೌಡರು ಹೋರಾಟ ಮಾಡುವಾಗ ಯುದ್ಧ ಶಸ್ತ್ರಗಳಾದ ಕತ್ತಿ, ಈಟಿ ಮುಂದೆ ಏನಾಗ್ತದೆ ಅಂದ್ರೆ ಯಾರನ್ನು ಹೊಡಿಬೇಕಾದ್ರೂ ಮುಂದೆ ಹೊಡಿತಾನೆ ಅನ್ನೋ ಒಂದು ಇದಿರುತ್ತೆ, ಹೋರಾಟ ಮಾಡೋ ಚೆನ್ನಾಗಿರ್ತದೆ. ಈಗೇನಾಗಿದೆ ಅಂದ್ರೆ ಈಟಿ ಬಸ್ತಿಗಳಿಲ್ಲ, ಮಾತಿನ ಈಟಿ ಬಸ್ತಿಗಳಿಂದ ಹಿಂದೆ ಹೊಡ್ತಾರೆ. ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಒಂದು ಸಂಘಟನೆಯನ್ನ ನಾವು ಒಂದು ಸ್ಥಾನಕ್ಕೆ ತರಬೇಕಾದ್ರೆ ತುಂಬಾ ಕಷ್ಟ ಇದೆ. ಅಧ್ಯಕ್ಷ ಸ್ಥಾನ ಅಂದ್ರೆ ರಾಜಕೀಯದಲ್ಲಿ ಇರ್ಬೋದು, ಬೇರೆ ಕಡೆ ಯಾವ ಕಡೆ ಗೊತ್ತಿಲ್ಲ, ಸಂಘಟನೆ ಮಾಡೋದ್ರೆ ಭಾರಿ ಕಷ್ಟ ಇದೆ. ಮುಳ್ಳಿನ ಒಂದು ಚೇರು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ನಮ್ಗಿಂತ ಹಿರಿಯರು ಕೂಡ ಹಿಂದೆ ಬರ್ಬೇಕಾಗ್ತದೆ, ನಾವು ಮುಂದೆ ಹೋಗೋದು ಚಪ್ಪಡಿಸ್ಬೇಕಾಗ್ತದೆ. ಹಿರಿಯರು ಇದ್ದೇ ನಾವು ಮುಂದೆ ಇದೀವಿ ಅಂತ. ಹಾಗಾಗಿ ಸಂಘಟನೆಯಿಂದ ನಾವು ಭಾರಿ ಶ್ರಮಪಟ್ಟು ಮಾಡಿದ್ವಿ. ಒಂದು ವಾರ 20 ದಿನದ ಹೋರಾಟ, ಒಂದು ವಾರ ನಿದ್ದೆ ಕೂಡ ಮಾಡಿಲ್ಲ. ನನ್ನ ಜೊತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕೂಡ ಹೋರಾಟ ಮಾಡಿ ಮುಖ್ಯವಾಗಿ ನಾನು ಗೆಲ್ಲಬೇಕಾಗಿದ್ದು ವಲಯದ ಚಂದ್ರಣ್ಣ. ಯಾಕೆಂದ್ರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾ ಬೇಡ ಅಂತ ಕೊನೆ ಹಂತದಲ್ಲಿ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ನಮ್ಮ ಜನರು ನಮಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು. ಅಂದ್ರೆ ದಾನಿಗಳು ಖಂಡಿತವಾಗ್ಲೂ ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮಗೆ ಖುದ್ದಾಗಿ ಫೋನ್ ಮಾಡಿ ಇದಕ್ಕೆ ಎಷ್ಟೇ ಖರ್ಚು ವೆಚ್ಚ ಆದ್ರೂ ನಾವು ಇದೀವಿ, ಇಲ್ಲಿ ಕೊಡ್ತೀವಿ, ಬನ್ನಿ ನಮ್ಮ ಹತ್ರ, ನಾವು ಸಾಕಾರ ಮಾಡ್ತೀವಿ ಅಂತ ಹೇಳೋದು ತುಂಬಾ ಜನ ಇದ್ದಾರೆ. ಧನ್ಯವಾದಗಳು ಅವರಿಗೂ. ನಿಮ್ಮ ಈ ದಾನ ಧರ್ಮಗಳಿಂದಲೇ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೀತಿದ್ರು. ಆದ್ರೆ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮಿಂದ ಓಡಾಟ ಮಾಡಕ್ಕೆ ಆಗುದಿಲ್ಲ. ಓಡಾಟ ಮಾಡಿದ್ರೆ ತುಂಬಾ ಕಷ್ಟ ಆಯ್ತು. ನಾವು ಚಂದ್ರಣ್ಣ
ವಯಸ್ಸಿನಲ್ಲಿ ಮಧ್ಯಾಹ್ನ ಊಟ ಬೆಳಗ್ಗೆ ತಿಂಡಿ ಇದ್ದರೆ ನಮಗೆ ಸಂಜೆ 5 ಗಂಟೆ 6 ಗಂಟೆ ತನಕ ಎಲ್ಲರ ಮನೆಗೂ ನಮ್ಮನ್ನ ಪರಿಚಯ ಮಾಡಿಕೊಂಡು ಈ ಸಂಘಟನೆ ಇದೆ, ಈ ಸಂಘಟನೆ ಬೆಳೆಸಬೇಕು ಅಂತ ಹೇಳಿ ಅವರ ಕೈಲಾದ ಸಹಕಾರವನ್ನು ಅವರು ಮಾಡಿಸ್ಕೊಡ್ತಾರೆ. ಹಾಗಾಗಿ ನಮ್ಮ ಸಂಘಟನೆ ಪರವಾಗಿ ವೇದಿಕೆ ಅಧ್ಯಕ್ಷರು ಸದಸ್ಯಗಳಿರ್ಬೋದು ಯಾರಿಗಾದ್ರೂ ಫೋನ್ ಮಾಡಿ ನಮಗೆ ಸಮಸ್ಯೆ ಆಗಿದೆ ಅಂತ ನಾವು ಬಲಿಲ್ಲ ಅಂದ್ವಿ. ನಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಯಾರಿಗೆ ಸಹಾಯ ಮಾಡಿದ್ವಿ ಅಲ್ಲೆಲ್ಲೂ ನಾವು 1 ರೂಪಾಯಿ ದುಡ್ಡು ಇಲ್ಲ, ನಮಗೆ ಕೊಡಿ ಅಂತ ಕೇಳಿಲ್ಲ. ನಮ್ಮ ಸಂಘಟನೆ ನಮ್ಮ ಜನಾಂಗದ ಹಿತಕ್ಕೋಸ್ಕರ, ನಮ್ಮ ಜನಾಂಗದ ರಕ್ಷಣೆಗೋಸ್ಕರ ಮಾಡಿದ ಸಂಘಟನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಸುಮಾರು ಜನ ಸೇರಿಲ್ಲ, ಇಷ್ಟು ಸೇರಿದ ಜನಗಳಿಂದ ನಮ್ಮ ಸಂಘಟನೆ ಏನು ಅಂತ ಅರ್ಥ ಆಗಿದೆ ಮಾಡಿದ್ರೆ ಇಲ್ಲಿ ಬರ್ದೇ ಇದ್ರೆ ನಮಗೆ ಗೊತ್ತಿಲ್ಲ. ಅವರು ಇನ್ನು ಮುಂದೆ ಬರ್ಬೋದು ಅಂತ ಹೇಳಿದ್ರೆ, ಯಾಕಂದ್ರೆ ಯಾರು ಕೂಡ ವಕೀಲರು ದಾನಿಗಳು ಬಿಟ್ರೆ ವಕೀಲರಿಂದ ಒಳ್ಳೆ ಹೃದಯ ಇದೆ. ವಕೀಲರು ಯಾವತ್ತೂ ಯಾರು ಕಾಲಿಲ್ಲ ಇರ್ಬೋದು, ನಮ್ಮ ಜಾತಿ ಹೇಳಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಬಟ್ ನಾನು ಹೇಳಿದ್ರೆ ಯಾರು ಕಾಲಿಲ್ಲ. ನಮ್ಮ ಸಂಘಟನೆ ಇಲ್ಲಿ ನಾವೊಬ್ಬರೇ ಬೆಳೆಯಲ್ಲ. ನಾನು ಇವತ್ತು ಇದ್ದೀನಲ್ಲ, ಮುಂದೆ ನೀವು ಯಾರು ಒಬ್ಬರು ಮುಂದೆ ಬರ್ಬೋದು. ನಾಳೆ ನಿಮ್ಗೆ ಅವಕಾಶ ಇದೆ. ನಾನು ಒಬ್ಬರೇ ಅಧ್ಯಕ್ಷ ಆಗಬೇಕು ಅಂತ ಆಸೆ ಇದೆ. ಇಲ್ಲಿ ಸಂಘಟನೆ ಬೈಲ ಇದೆ. 2ನೇ ವರ್ಷದಿಂದ ಅಧ್ಯಕ್ಷರಾಗ ನಾನು ಈ 3ನೇ ವರ್ಷ ಮಾಡ್ತಿರೋದು ಭಾರಿ ಕಷ್ಟದಿಂದ ಮಾಡ್ತಾ ಇದ್ದೀವಿ. ಬಟ್ ನೀವೆಲ್ಲ ಸೇರಿದ್ದು ನಮ್ಗೆ ಇವತ್ತು ಭಾರಿ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಬಿಟ್ಟು ನೋಡಿ, ನಾನು ನಮ್ಮ ಸ್ವಾಮೀಜಿ ಹತ್ರ ಹೋಗಿದ್ದೆ, ಹೇಳಿದ್ರೆ ಈ ಮಾತ ನಮ್ಮ ಶೃಂಗೇರಿ ಸ್ವಾಮೀಜಿ ಹತ್ರ ಹೋಗಿದ್ದೆ. ಶೃಂಗೇರಿ ಸ್ವಾಮೀಜಿ ಹೇಳಿದೆ, ಸ್ವಾಮೀಜಿ ನಾವು 28 ಇಲ್ಲ 29ಕ್ಕೆ ಕೆಂಪೇಗೌಡ ಜಯಂತಿ ಅಂತ ಹುಡುಗಿಯನ್ನು ಅದ್ದೂರಿಯಾಗಿ ಮಾಡ್ತೀವಿ. ಒಂದು 2 ರಿಂದ 3 ಸಾವಿರ ಜನ ಸೇರಿಸ್ತೀವಿ. ತಾವುಗಳು ಬರಬೇಕು, ನಿಮ್ಮ ಆಶೀರ್ವಾದಗಳನ್ನ ನಮ್ಮ ವಕೀಲರಿಗೆ ಹೇಳಬೇಕು ಅಂತ ಕೇಳಿದ. ಅವ್ರು ಹೇಳಿದ್ರು, ನೀವು ರಾಜಕೀಯ ಮಾಡ್ತೀರಾ, ಪ್ರಾಣೇಶನ ಮೊದಲ ಮುಂದೆ ಕೂರಿಸ್ಕೊಂಡು ನೀವು ಇದು ಕೆಂಪೇಗೌಡ ಜಯಂತಿ ಮಾಡ್ತೀರಾ? ಪ್ರಾಣೇಶನ ಯಾರು? ಪ್ರಾಣೇಶನ ಜನರ ನಾಯಕರು, ಜನಕೋಟೆ ಜನರ ನಾಯಕರು, ಅಧಿಕಾರ ಜನರ ನಾಯಕರು. ನಾವು ಇವತ್ತು ಯಾರು ಭಾಷಣ ಮಾಡಿದ್ರೆ ಯಾರು ರಾಜಕೀಯ ಮಾತಾಡಿದ್ರಾ? ಇಲ್ಲ. ದಯವಿಟ್ಟು ಕಾಲೇ ಬಿಡಿ, ಕಾಲೇ ಹೋಗ್ಬೇಡಿ. ಇದು ನಮಗೆ ಇವತ್ತು ನಿಮಗೆಲ್ಲ ಅರ್ಥ ಆಗಿರ್ಬೋದು. ಮೂಡಿಗೆರೆಯಲ್ಲಿ ನಮ್ಮ ವಕೀಲರ ಪರಿಸ್ಥಿತಿ ಏನಾಗಿದೆ ಅಂತ. ಒಂದು ಆಟಕ್ಕೆ ಒಂದು ಬೈಕ್ ಆಡಿದ್ರು ಕೂಡ ಅಟ್ರಾಸಿಟಿ ಕೇಸ್ ಬಿಟ್ಟು ಇದು ಓಪನ್ ಆಗಿ ಹೇಳಲೇಬೇಕು. ಯಾಕಂದ್ರೆ ಇವತ್ತೆಲ್ಲ ತುಂಬಾ ಇಲ್ಲ. ಕೆಲವರಿಗೆ ಏನಾಗಿದೆ ಅಂದ್ರೆ ನಾವು ಇವತ್ತು ನಾಳೆ ಆ ಸಮಸ್ಯೆ ಬಗೆಹರಿಸಕ್ಕೆ ಹೋಗಿ ನನ್ನ ಕೇಸ್ ಅಂತ ಏನ್ ಮಾಡೋದು ಅಂದ್ರೆ ಅವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ಅವ್ರು ಹಿಂದೆ ಬರ್ತಾರೆ. ಯಾಕಂದ್ರೆ ಆ ಥರ ಆಗಿದೆ ಪರಿಸ್ಥಿತಿ. ನಮ್ಮನ್ನ ಮುಂದೆ ಬಿಟ್ಟು ಹಿಂದೆ ನೋಡೋ ಸಮಾಧಾನ ಆಗ್ತದೆ. ಹಂಗಾಗಿ ಸಮಸ್ಯೆ ಆಗ್ತದೆ. ದಯವಿಟ್ಟು ಸಂಘಟನೆಯ ಮುಖಾಂತರ ಬನ್ನಿ. ನಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಸಂಘಟನೆ ಇದೆ, ಮಹಿಳಾ ಕಾಪಿನಾಡು ಮಹಿಳಾ ಒಕ್ಕೂಟ ಇದೆ. ಅವ್ರು ನೋಡಿ, ಅವರು ಹೋದ ವರ್ಷ 300 ರಿಂದ 400 ಜನ ಸೇರಿದ್ರು. ಈ ವರ್ಷದಲ್ಲೂ ಕೂಡ ಯಾವುದೇ ಸಮಾರಂಭ ಆಗಿ ಯಾವುದೇ ದೇವಸ್ಥಾನ ಪೂಜೆಗಳಾಗಲಿ ಮಹಿಳೆಯರು ಸೇರಿದ್ರೆ ರಕ್ಷಣ. ಇವತ್ತು ಅವರು ನಮ್ಮ ಅಕ್ಕ ತಂಗಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕಾರ್ಯಕ್ರಮವಾಗಿ. ಹಾಗೆ ಸಂಘಟನೆಯನ್ನ ಬೆಳೆಸೋಣ. ಸಂಘಟನೆ ಜೊತೆ ನಿಮ್ ಜೊತೆ ಸಂಘಟನೆ ಇದೆ, ಸಂಘಟನೆ ಜೊತೆ ನೀವಿರಿ. ವರ್ಷದಲ್ಲಿ ಒಂದು ದಿನ ನಮ್ಮ ವಕೀಲರಿಗೋಸ್ಕರ ಮೀಸಲಿಡಿ. ಏನು ಹೊತ್ತೋಗೋದಿಲ್ಲ. ನಾವು 20 ದಿನ ಆಯ್ತು ಮನೆ ಕೆಲಸ ಮಾಡಿಲ್ಲ, ಏನಿಲ್ಲ. ನಾವು 20 ದಿನ ತಿರ್ತಿದ್ದೀವಿ. ನಾವು ಯಾರಿಗೋಸ್ಕರ ನಮಗೋಸ್ಕರ ತಿರ್ತಿಲ್ಲ. ನಾವು ಯಾರು ಗಂಡು ಮನೆ ಕಟ್ಟಲು ಮನೆ ಹೋಗ್ತಿಲ್ಲ. ನಾವು ನಿಮಗೋಸ್ಕರ ತಿರ್ತಿದ್ದೀವಿ. ನೀವು ಅಷ್ಟೇ ನಮ್ಮವರು ತಿರ್ಕೊಳ್ಳಿ. ನಿಮ್ಮ ಮನೆ ಬಂದಾಗ ನಮ್ಮ ಸಂಘಟನೆ ಬಂದು ಅಂದಾಗ ನೀವು 500 ರೂಪಾಯಿ 100 ರೂಪಾಯಿ ಹೇಳೋದು ದಾನಿ ಅತ್ಯಂತ ದೊಡ್ಡ ದಾನಿ ನೋಡಿದ್ದೀರಾ? ಏನಾದ್ರು ಬೇಕಾ? ಏನ್ ಕಾರ್ಯಕ್ರಮ ಮಾಡ್ತಾರ? ನಮ್ಮಿಂದ ಸಹಕಾರ ಇದೆಯಪ್ಪ ತಗೊಳ್ಳಿ ಅಂತ ಒಂದು ಮನೋಭಾವನೆ ಬೆಳೆಸ್ಕೊಳ್ಳೋಣ. ನಾನಾದ್ರೂ ಕೂಡ ನಾಳೆ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿದ್ರು ಕೂಡ ನಮ್ಮ ಮನೆಗೆ ನಮ್ಮ ವಕೀಲರ ಸಂಘಟನೆ ಅಂತ ಬಂದು ಹೋದಾಗ ನನ್ನ ಜೋಬಲ್ಲಿ 100 ರೂಪಾಯಿ ಕೂಡ ಕೊಡುವಂತ ಮನಸ್ಥಿತಿ ನಮ್ದಾಗಿದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲವನ್ನೂ ಬೆಳೆಸೋಣ. ರಾಜಕೀಯ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಬೇರೆ ಕ್ಷೇತ್ರ ಯಾರು ಬೆಳೀತಾರೆ ಅವ್ರಿಗೆ ಹೆಲ್ಪ್ ಮಾಡೋಣ. ನಾವು ಕೂಡ ಸಹಕಾರ ಮಾಡ್ತೀವಿ. ನಮಗೆ ದಾಖಲೆ ಪ್ರೌಢಶಾಲೆಯಲ್ಲಿ ಈಗಾಗಲೇ 30 ಜನ ಮಕ್ಕಳಿಗೆ, ಸರ್ಕಾರಿ ಶಾಲೆಗೆ 30 ಜನ ಮಕ್ಕಳಿಗೆ ಸ್ಪೋರ್ಟ್ಸ್ ಯೂನಿಫಾರ್ಮ್ ಕೊಡಿಸಿ ಅಂತ ಹೇಳಿದರೆ ನಾನು ನಮ್ಮ ಕಾರ್ಯ ಸಮಿತಿಯಲ್ಲಿ ಮಾತಾಡಿದ್ದೀನಿ. ಒಂದು ಮಾಡಿದ್ರೆ ನಮ್ಮೊಂದು ಕೆಂಪೇಗೌಡ ವಕೀಲರ ವೇದಿಕೆ ಅಂತ ಎಲ್ಲ ಕಡೆ ಹೆಸರಿರುತ್ತೆ ಅಂತ ಭಾವನೆ. ಎಲ್ಲ ಈ ಹೆಸರನ್ನ ಉಳಿಸ್ಬೇಕು. ಕೆಂಪೇಗೌಡರು ಸರ್ವ ಜನಾಂಗಕ್ಕೋಸ್ಕರ ಮಾಡಿದ್ರು. ಆದ್ರೆ ಕೆಂಪೇಗೌಡರು ನಾವೇ ನಮ್ಮ ಜನರೇ ನಾವು ನೆನೆಸ್ತಿಲ್ಲ. ನಮ್ಮ ಜನರೇ ನಾವು ಜನಕ್ಕೆ ಕಮ್ಮಿಗಳಾಗ್ತದೆ ಅಂತ ನಾನು ಹೇಳ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಜನಗಳು ನಾವು ವಕೀಲರು ಕುಲಬಂಧುಗಳು ಸೇರೋಣ ಅಂತ ಹೇಳ್ತೀನಿ. ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾನಿಗಳು ಬಹುಮುಖ್ಯ ಆಗಬೇಕು. ಯಾಕೆಂದ್ರೆ ಅನ್ನದಾನ ಅಂದ್ರೆ ಮಹಾದಾನ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡಿದ ನಾನಿದ್ದೀನಿ. ನಾವು ನೀವೇನು ಹೇಳ್ತೀರ ಮಾಡಿಸ್ಕೊಡ್ತೀನಿ, ಹೋಗಿ ನೀವೆಲ್ಲ ಬೆಳಿ ಅಧ್ಯಕ್ಷ ಅಂತ ಹೇಳಿದ್ರು. ನಾವು ಅವರಿಗೆ ಹೋಸದಲ್ಲಿ ಕೂಡ ಅವರು ನಮಗೆ 1 ವರ್ಷದವರೆಗೆ ಊಟದ ವ್ಯವಸ್ಥೆ ಮಾಡಿದ್ರು. ಒಬ್ಬರನ್ನೇ ಮತ್ತೆ ಹೇಗೆ ಹೇಳೋದು ಅಂತೇಳಿ ಸಂಘ
ಬಂಧುಗಳಿಗೂ ನಾನು ಈ ಮೂಲಕ ಶುಭಾಶಯಗಳನ್ನ ಕೋರ್ತೀನಿ. ಮುಂದೆ ನಿಮ್ಮ ಜೀವನ ಇನ್ನೂ ಉಜ್ವಲವಾಗಿರಲಿ. ನಮ್ಮ ಕೀರ್ತಿಯನ್ನ ಎಲ್ಲ ಕಡೆ ಬೆಳೆಸಿ ವಕೀಲರನ್ನ ನಮ್ಮ ಗಣೇಶ ಹೇಳಿದ್ರು. ನಮ್ಮ ಸರ್ವೆ ಬಂದರೆ ನಮ್ಮ ಇಂದಿನ ಹೆಸರು ಬ್ರಿಜೇಶ್ ಗೌಡ. ದಯವಿಟ್ಟು ಕೂಡ ನಿಮ್ಮ ಮಕ್ಕಳನ್ನ ನಿಮ್ಮ ಸ್ಕೂಲ್ಗೆ ನೇಮಕಾತಿ ಮಾಡಬೇಕಾದ್ರೆ ನೀವು ವಕೀಲರಾಗಿದ್ರೆ ವಕೀಲ ಮುಂದೆ ಗೌಡ ಸೇರಿಸಿ ಅವರು ನೇಮಕಾತಿ ಮಾಡಿ ಮುಂದಿನ ಜೀವನದಲ್ಲಿ ಬೇಕಾಗ್ತದೆ ವಕೀಲರ ಗುರುತು ವಕೀಲರ ಹೆಜ್ಜೆ ಹುಲಿ ಹೆಜ್ಜೆ ಇದ್ದಂಗೆ. ನಾವು ವಕೀಲರು ಸಿಡಿದ್ರೆ ನಮ್ಮ ಮುಂದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೋಡಿ ಒಂದ್ಸಲ ನಾವು ನುಡಿಯಲ್ಲಿ ನಡ್ತಾ ಬಂದಿದ್ರೆ ಎಷ್ಟೋ ಜನ ಮುಂದೆ ಇಟ್ಟಿರಲ್ಲ ವಕೀಲರು ಹೆಸರು ತಲೆಯಲ್ಲಿ ತೆರಳಿರೋದು ಹೆಂಗಿದೆ ಅಂದ್ರೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ವಕೀಲರು ಆದ್ರೆ ವಕೀಲ ಸಮಸ್ಯೆ ಆದಾಗ ಎಲ್ಲ ಜನರು ವಕೀಲರ ಮೇಲೆ ಬೀಳುತ್ತೆ. ಇದೇ ಸಮಸ್ಯೆ ಮೂಡಿಯಲ್ಲಿ ನಡೀತಿರೋದು. ಇನ್ನು ಮುಂದೆ ನಾವು ಕೂಡ ಒಟ್ಟಿಗೆ ಒಂದಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಎಲ್ಲ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಜೈ ಕೆಂಪೇಗೌಡ. ಬಂಧುಗಳೇ, ಇದುವರೆಗೂ ಸುದೀರ್ಘವಾಗಿ ಅಧ್ಯಕ್ಷರು ಅದನ್ನ ನುಡಿಯಲ್ಲಿ ತಿಳಿಸಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ವಂದನಾರ್ಪಣೆ ಹೇಳ್ತಕ್ಕಂಥದ್ದು. ಈಗ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಮಾನ್ಯ ಸಭಾಪತಿಗಳು ಆಗಮಿಸಿದ್ದಾರೆ, ಒಂದು ಕಾರ್ಯಕ್ರಮವನ್ನು ಸಜ್ಜನಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನೆನಪಿನ ಕಾರ್ಯಕ್ರಮದ ಮೂಲಕ ಗೌರವಿಸುವಂತ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಕಾಪು ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವರ ದಿನೇಶನ್ ಅವರಿದೆ, ಅವರಿಗೂ ಕೂಡ ನೆನಪಿನ ಕಾರ್ಯಕ್ರಮದ ಮೂಲಕ ಗೌರವಿಸುವಂತ ಕೇಳ್ಕೊಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಮುಖಂಡರು ನಮ್ಮ ನಿಜಾಮುಗಳಿದ್ದಾರೆ, ಅವರನ್ನು ಕೂಡ ನೆನಪಿನ ಕಾರ್ಯಕ್ರಮದ ಮೂಲಕ ಗೌರವಿಸುವ